Yes. ಹಾಯ್ ಹೆಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ರಿಗೂ ಅಗೇನ್ ವೆಲ್ಕಮ್ ಟು ಅವರ್ ಅನನ್ಯ ಅಕಾಡೆಮಿ. ಅಮೇಝಿಂಗ್ ಅನನ್ಯ ಅಕಾಡೆಮಿ ಹೊಸದಾಗಿ ಶುರುವಾಗಿದೆ. ಸೊ ನಾನು ಸ್ವಾತಿ ಅಂತ. ಸದ್ಯಕ್ಕೆ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿಯ ಚಾಪ್ಟರ್ ವೈಸ್ ಕ್ಲಾಸ್ಗಳನ್ನ ನಾನು ಮಾಡ್ತಾ ಹೋಗ್ತಿದ್ದೀನಿ. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಬಂದು ಕೋಡಿಂಗ್ ಡಿಕೋಡಿಂಗ್ ಚಾಪ್ಟರ್ ಅನ್ನ ನಾನು ಸ್ಟಾರ್ಟ್ ಮಾಡಿದ್ದೆ. ಅದರಲ್ಲಿ ಲೆವೆಲ್ 1 ಕ್ವಶನ್ಸ್ ಗಳನ್ನ ನಾನು ತಗೊಂಡು ಹೋಗಿದ್ದೆ. ಇವತ್ತು ಸಹ ಅದೇ ಚಾಪ್ಟರ್ ಅನ್ನ ಸ್ವಲ್ಪ ಸ್ಟೆಪ್ ಹೈ ಮಾಡ್ಕೊಂಡು ಲೆವೆಲ್ 2 ಕ್ವಶನ್ಸ್ ಗಳನ್ನ ಇವತ್ತು ಕ್ಲಾಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಎಸ್, ಹಾಗಿದ್ರೆ ಸ್ಟಾರ್ಟ್ ಮಾಡೋಣ. ಹಾ, ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಒಂದು ಕ್ವಶನ್ ಅನ್ನ ನಿಮ್ಮ ಮೇಲೆ ಬಿಟ್ಟಿದ್ದೆ. ಏನು ಅಂತ ಕೇಳಿದ್ರೆ, ಹ್ಯುಮ್ಯಾನಿಟಿ ಪದದ ಸಂಕೇತದ ಭಾಷೆಯಲ್ಲಿ BNVIZUJO ಅಂತ ಬರೆಯಲ್ಪಟ್ರೆ ಇಕ್ವೇಶನ್ ಅನ್ನೋ ಪದ ಯಾವ ರೀತಿಯಾಗಿ ಬರೆಯಲ್ಪಡ್ತದೆ ಅನ್ನುವಂಥದ್ದು ಕ್ವಶನ್ ಆಗಿತ್ತು. ಇದು ಏನಾಗಿತ್ತು, ಸ್ವಲ್ಪ ಪ್ಯಾಟರ್ನ್ ಹಿಂದೆ ಮುಂದೆ ಆಗ್ತಿದೆ ಅಂತ ಹೇಳ್ತಾ ಇದ್ದೆ ನಾನು, ಹೌದಲ್ವಾ? ಸೊ ಇದನ್ನ ಟ್ರೈ ಮಾಡಿದೀರಾ ಯಾರಾದ್ರೂ? ಇದನ್ನ ನಾನು ನಿಮಗೆ ಹೋಮ್ ವರ್ಕ್ ಅಸೈನ್ಮೆಂಟ್ ಅಂತ ಕೊಟ್ಟಿದ್ದೆ. ಸೊ ಈಗ ನೋಡೋಣ ಇದನ್ನ ಯಾವ ರೀತಿಯಾಗಿ ಸಾಲ್ವ್ ಮಾಡಬೇಕು ಅಂತ. ಇದನ್ನ ನೋಡ್ಕೊಂಡು ಏನ್ ಮಾಡೋಣ, ಮುಂದೆ ಲೆವೆಲ್ 2 ಕ್ವಶನ್ಸ್ಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ಇದನ್ನ ನಾವು ಇಲ್ಲಿ ಟೇಬಲ್ ಮುಖಾಂತರ ಬರ್ಕೊಂಡು ಹೋಗೋಣ. ಓಕೆ, ಎಸ್. ಏನ್ ಕೊಟ್ಟಿದ್ದಾರೆ, ಫಸ್ಟ್ ಹ್ಯುಮ್ಯಾನಿಟಿ ಅಂತ ಇದೆ, ಬರ್ಕೊಳ್ಳಿ. HUMANITY, ಹ್ಯುಮ್ಯಾನಿಟಿ. ಇದನ್ನ ಏನಂತ ಬರ್ದಿದ್ದಾರೆ ಅವರು? BNVIZUJO. ಎಸ್, ಅದ್ರ ಕೆಳಗಡೆನೆ ಏನ್ ಮಾಡಿ ಬರ್ಕೊಳ್ಳಿ, BNVIZUJO. ಕರೆಕ್ಟಾ? ಒಂದ್ಸರಿ ಚೆಕ್ ಮಾಡೋಣ. BNVIZUJO ಇದೆ, ಅದು UJO ಇದೆ. ಒಂದ್ ನಿಮಿಷ. ಎಸ್, ಅದನ್ನ ಕರೆಕ್ಷನ್ ಮಾಡ್ಕೊಳ್ಳೋಣ. ಇಲ್ಲಿ ಏನಿದೆ, ಅದು UJO ಅಂತ ಇದೆ, ಅದಲ್ವಾ? ಎಸ್. ಹಾಗಿದ್ರೆ ನಮಗ್ ಕೇಳಿರುವಂತ ಕ್ವಶನ್ ಯಾವುದು? ಇಕ್ವೇಶನ್ ಅನ್ನುವಂತ ಪದ ಕೇಳಿದಾರೆ ನಮ್ಗೆ. ಇಲ್ಲಿ ಬರ್ಕೊಳ್ಳಿ ಸಪರೇಟ್ ಆಗಿ, ಇಕ್ವೇಶನ್. EQUATION, ಇಕ್ವೇಶನ್ ಅನ್ನುವಂತ ಪದ. ಎಸ್, ಗೆಸ್ ಮಾಡಿ ನೋಡೋಣ ಯಾವ ರೀತಿಯಾಗಿ ಏನಾದ್ರೂ ಸ್ವಲ್ಪ ಚೇಂಜಸ್ ಮಾಡ್ಬೋದಾ ಇಲ್ಲಿ. ಪ್ಯಾಟರ್ನ್ ಯಾವ ರೀತಿಯಾಗಿ ಬಂದಿದೆ, ಯಾವ ರೀತಿಯಾಗಿ ನೋಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ ಅಂತ ಚೆಕ್ ಮಾಡಿ. ಎಚ್ ಇಂದ ಬಿಗ್ ಬಂದಿದೆ, ಹೌದಾ? ಫಸ್ಟ್ ಲೆಟರ್ ಏನಿದೆ ನಮಗಿಲ್ಲಿ ಎಚ್ ಇದೆ. ಸೊ ಈ ಎಚ್ ಇಂದ ಬಿಗ್ ಬಂದಿದೆ, ಯು ಇಂದ ಎನ್ ಬಂದಿದೆ. ನಾವು ಇದನ್ನ ಆಲ್ರೆಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ಟ್ರೈ ಮಾಡಿ ನೋಡಿದ್ವಿ. ಹಾಗಿದ್ರೆ ಈಗ ಒಂದ್ ಕೆಲಸ ಮಾಡೋಣ. ಈ ಪದದಲ್ಲಿ, ಹ್ಯುಮ್ಯಾನಿಟಿ ಪದದಲ್ಲಿ ಎಷ್ಟು ಅಕ್ಷರಗಳಿದಾವೆ ಕೌಂಟ್ ಮಾಡೋಣ. 1 2 3 4 5 6 7 8 ಲೆಟರ್ಸ್ ಗಳಿದಾವೆ ಹ್ಯುಮ್ಯಾನಿಟಿ ಪದದಲ್ಲಿ. ಅದೇ ರೀತಿ ಇಕ್ವೇಶನ್ ಅಲ್ಲೂ ಸಹ 4 4 8 ಏನಿದಾವೆ ಲೆಟರ್ಸ್ ಗಳಿದಾವೆ. ಹಾಗಿದ್ರೆ ಡಿವೈಡ್ ಮಾಡ್ಕೊಂಡು ಏನಾದ್ರೂ ಚೇಂಜಸ್ ಮಾಡ್ಬೋದಾ? ಚೆಕ್ ಮಾಡೋಣ. ನೋಡಿ, ಡಿವೈಡ್ ಮಾಡ್ಕೊಂಡು ಏನಾದ್ರೂ ಚೇಂಜಸ್ ಮಾಡ್ಬೋದಾ? 4 4 ಅಂತ ಪಾರ್ಟಿಷನ್ ಮಾಡ್ಕೊಳ್ಳೋಣ ಇಲ್ಲಿ. ಓಕೆ, ಹಾ, ಈಗೇನಾದ್ರೂ ಆಗ್ಬೋದಾ ಇಲ್ಲಿ? ಒಂದಕ್ಕೊಂದು ರಿಲೇಟ್ ಇದೆಯಾ ಅಂತ ಚೆಕ್ ಮಾಡಿ. ಕೊನೆಯ ಅಕ್ಷರ ಎ ಅಂತ ಬಂದಿದೆ, ಇಲ್ಲಿ ಮೊದಲನೇ ಅಕ್ಷರ ಬಿ ಅಂತ ಬಂದಿದೆ, ಹೌದಲ್ಲ? ಓಕೆ, ಸೊ ಇಲ್ಲೇನಾಯ್ತು, ಎ ಅಂತ ಬಂದಿದೆ, 4ನೇ ಅಕ್ಷರ. ಬೇಕಿದ್ರೆ ನಿಮ್ಗೆ ಇಲ್ಲಿ ಏನ್ ಮಾಡ್ಕೊಳ್ಳಿ, ನೀವು ಈ ಪದಕ್ಕೆ ಈ ರೀತಿಯಾಗಿ ನಂಬರಿಂಗ್ ಇಟ್ಕೊಳ್ಳಿ. ಈಸಿಯಾಗಿ ಆನ್ಸರ್ ಮಾಡಬಹುದು. ಯಾವ ರೀತಿಯಾಗಿ ಅಂತ ತೋರಿಸ್ತೀನಿ. ಎ 4ನೇ ಸ್ಥಾನದಲ್ಲಿದೆ. ಈ ಎ ಅನ್ನುವಂತ ಪದ ಏನಾಗಿದೆ, ಇಲ್ಲಿ ಬಂದು ಬಿ ಆಗಿ +1 ಆಗಿ ಏನಾಗಿದೆ, 1ನೇ ಸ್ಥಾನಕ್ಕೆ ಬಂದಿದೆ. ಕರೆಕ್ಟಾ? ಹಾ, ಅದೇ ರೀತಿ ಎಂ ನೋಡಿ, 3ನೇ ಸ್ಥಾನದಲ್ಲಿರ್ತಕ್ಕಂಥ ಎಂ 1 ಜಾಸ್ತಿಯಾಗಿ 2ನೇ ಸ್ಥಾನಕ್ಕೆ ಎನ್ ಆಗಿ ಬಂದಿದೆ. ಎಸ್, ಸೊ ಪ್ಯಾಟರ್ನ್ ತಿಳಿತಾ ಇದೆಯಾ? ಅದೇ ರೀತಿ ಯು ಚೆಕ್ ಮಾಡಿ, 2ನೇ ಸ್ಥಾನದಲ್ಲಿರ್ತಕ್ಕಂಥ ಯು 1 ಜಾಸ್ತಿಯಾಗಿ 3ನೇ ಸ್ಥಾನದಲ್ಲಿ ವಿ ಆಗಿ ಬಂದಿದೆ. ಅದೇ ರೀತಿ ಎಚ್ ನೋಡಿ, ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಎಚ್ 1 ಪ್ಲಸ್ ಆಗಿ, ಅಂದ್ರೆ ಮುಂದಿನ ಸ್ಥಾನಕ್ಕೆ ಹೋಗಿ ಎಚ್ ಆದ ತಕ್ಷಣ ಐ ಬರುತ್ತೆ ನಮಗೆ. ಸೊ 4ನೇ ಪ್ಲೇಸ್ ಅಲ್ಲಿ ಬಂದಿದೆ. ಸೊ ಪ್ಯಾಟರ್ನ್ ಗೊತ್ತಾಯ್ತಾ? ಡಿವೈಡ್ ಮಾಡಿ 8 ಅಕ್ಷರಗಳಿದಾವೆ, ಅದನ್ನ 4 4 ಅಂತ ಪಾರ್ಟಿಷನ್ ಮಾಡ್ಕೊಂಡು ನಾವು ಮಾಡ್ತಾ ಇದೀವಿ ಇಲ್ಲಿ. ಅದೇ ರೀತಿ ನೋಡಿ, ಎನ್ ಕೊನೆಗೆ ಇಲ್ಲಿ ಓ ಆಗಿ ಬಂದಿದೆ, ಹೌದಲ್ವಾ? 8ನೇ ಸ್ಥಾನಕ್ಕೆ +1 ಆಗಿ ಬಂದಿದೆ.
ಅದೇ ರೀತಿ ಐ ಇರೋದು ಜೆ ಆಗಿ ಬಂದಿದೆ 7ನೇ ಸ್ಥಾನಕ್ಕೆ. ಟಿ ಇರೋದು ಯು ಆಗಿ 6ನೇ ಸ್ಥಾನಕ್ಕೆ ಬಂದಿದೆ. ವೈ ಝಡ್ ಆಗಿ 5ನೇ ಸ್ಥಾನಕ್ಕೆ ಬಂದಿದೆ. ಏನಾಯ್ತು ಇಲ್ಲೆಲ್ಲ ಒಂದೊಂದು ಸ್ಥಾನ ಮುಂದಕ್ಕೆ ಹೋಗಿದ್ದಾರೆ. ಸೇಮ್ ನಾವು ಹಿಂದೆ ಎಲ್ಲ ಕ್ಲಾಸ್ ಅಲ್ಲಿ ನೋಡಿರೋ ರೀತಿನೇ ಏನಾಗಿದೆ, ಒಂದೊಂದು ಸ್ಥಾನ ಮುಂದಕ್ಕೆ ಹೋಗಿದಾವೆ ಅಕ್ಷರಗಳು, ಆದ್ರೆ ಪಾರ್ಟಿಷನ್ ಮಾಡಿ ಸ್ವಲ್ಪ ಶಫಲ್ ಮಾಡಿದ್ದಾರೆ ಈ ರೀತಿ, ಹೌದಲ್ವಾ? ಸೊ ಇದೇ ಪ್ಯಾಟರ್ನ್ ಇಟ್ಕೊಂಡು ನಾವಿಲ್ಲಿ ಇಕ್ವೇಶನ್ ಅನ್ನ ಆನ್ಸರ್ ಹುಡುಕ್ಬೇಕಾಗತ್ತೆ. ಇಲ್ಲಿ ನೋಡಿ, ಹಾಗಿದ್ರೆ 1 2 ಇಲ್ಲೂ ಸಹ ನೀವೇನ್ ಬೇಕು ಇಲ್ಲಿ ನಂಬರಿಂಗ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲಿ ಯಾರಿದ್ದೀರಿ ಅವರಿಗೆ ಈ ನಂಬರಿಂಗ್ ಹೆಲ್ಪ್ ಆಗುತ್ತೆ. ಓಕೆ, ಇಲ್ಲಿ 1ನೇ ಸ್ಥಾನದಲ್ಲಿರ್ತಕ್ಕಂಥ ಎಚ್ ಏನಾಗಿದೆ 4ನೇ ಸ್ಥಾನಕ್ಕೆ 1 ಸ್ಥಾನ ಮುಂಚಿತವಾಗಿ ಬಂದಿದೆ. ಹಾಗಿದ್ರೆ ಇ ಇಂದ 4ನೇ ಸ್ಥಾನಕ್ಕೆ 1 ಸ್ಥಾನ ಹೆಚ್ಚಾಗಿ ಯಾವ್ದು ಬರುತ್ತೆ? ಎಫ್ ಬರುತ್ತೆ. ಕರೆಕ್ಟ್ ಅಲ್ಲ? ಅದೇ ರೀತಿ ಎ ದಿಂದ 1 ಸ್ಥಾನ ಜಾಸ್ತಿಯಾಗಿ 1ನೇ ಸ್ಥಾನಕ್ಕೆ ಬಿ ಆಗಿ ಬರುತ್ತೆ. ಅದೇ ರೀತಿ ಕ್ಯೂ ನೋಡಿ 2ನೇ ಸ್ಥಾನದಲ್ಲಿ, ಈ ಕಡೆ 2ನೇ ಸ್ಥಾನದಲ್ಲಿ ಯು ಇರೋದು 3ನೇ ಸ್ಥಾನಕ್ಕೆ ಬಂದಿದೆ. ಅದೇ ರೀತಿ 2ನೇ ಸ್ಥಾನದಲ್ಲಿರುವಂತ ಕ್ಯೂ ಆದ್ಮೇಲೆ ಏನ್ ಬರುತ್ತೆ? ಓ ಪಿ ಕ್ಯೂ ಆದ್ಮೇಲೆ ಆರ್ ಬರುತ್ತೆ. ಮೇಲ್ಗಡೆನೆ ಟೇಬಲ್ ಕೊಟ್ಟಿದೀನಿ ನೋಡ್ಕೊಳ್ಳಿ. ಕ್ಯೂ ಆದ ತಕ್ಷಣ ಇಲ್ಲೇನಿದೆ? ಆರ್ ಇದೆ, ಹೌದಲ್ಲ? ಅದೇ ರೀತಿ ಯು ಉಳ್ಕೊಂಡಿದೆ. ಸೊ ಯು ಆದ್ಮೇಲೆ ಯಾವ್ದು ಬರುತ್ತೆ ನೋಡಿ? ವಿ ಬರುತ್ತೆ. ಬಿ ವಿ ಆರ್ ಎಫ್ ಅಂತ ನಮ್ಗೆ ಸಿಕ್ಕಾಯ್ತು. ಸೊ ಇಲ್ಲಿ ಏನ್ ಮಾಡೋಣ ನಾವು? ಆಪ್ಷನ್ ಅಲ್ಲಿ ಚೆಕ್ ಮಾಡೋಣ. ಓಕೆ, ಒಂದ್ ನಿಮಿಷ. ಆಪ್ಷನ್ ಅಲ್ಲಿ ಚೆಕ್ ಮಾಡಿ. ಬಿ ವಿ ಆರ್ ಎಫ್ ಅಂತ ಯಾವ್ದಿದೆ? ಬಿಇ ಆರ್ ಇ ಇದೆ, ಇಲ್ಲಿ ಬಿಇ ಆರ್ ಎಫ್ ಇದೆ, ಬಿ ಯು ವಿ ಇದೆ, ದೆನ್ ಬಿ ವೆ ಇದೆ. ಎಸ್, ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಇಲ್ಲಿ ಹಾಗಿದ್ರೆ 4 ಸ್ಥಾನಗಳನ್ನ ನಾವು ಅದ್ಲು ಬದ್ಲು ಮಾಡಿ ಶಫಲ್ ಮಾಡಿ ನೋಡಿದಾಗ ನಮ್ಗೆ ಆನ್ಸರ್ ಸಿಕ್ತು ಇಲ್ಲಿ ಬಿ ವಿ ಆರ್ ಎಫ್ ಅಂತ. ಸೊ ಯಾರಿಗೆ ಇದು ಸ್ವಲ್ಪ ಕಷ್ಟ ಅನಿಸಿದೆ ಅವ್ರಿಗೋಸ್ಕರ ಏನ್ ಮಾಡೋಣ, ಕಂಪ್ಲೀಟ್ ಈ ಕ್ವಶನ್ ಅನ್ನ ಸಾಲ್ವ್ ಮಾಡ್ಕೊಂಡು ಹೋಗೋಣ. ನೋಡಿ, ಅದೇ ರೀತಿ 5ನೇ ಸ್ಥಾನದಲ್ಲಿರ್ತಕ್ಕಂಥ ಎನ್ ಕೊನೆಯ ಸ್ಥಾನಕ್ಕೆ ಹೆಚ್ಚಾಗಿ ಬಂದಿದೆ. ಅದೇ ರೀತಿ ಇಲ್ಲಿ 5ನೇ ಸ್ಥಾನದಲ್ಲಿರ್ತಕ್ಕಂಥ ಟಿ ಅನ್ನ 1 ಸ್ಥಾನ ಮುಂದಕ್ಕೆ ಮಾಡಿದ್ರೆ ಏನಾಗುತ್ತೆ? ಟಿ ಆದ ತಕ್ಷಣ ಯು ಬರುತ್ತೆ. +1 ಮಾಡಿದಾಗ 1 ಸ್ಥಾನ ಮುಂದಕ್ಕೆ ಹೋಗ್ಸಿದಾಗ ಎನ್ ಇಂದ ಏನಾಗುತ್ತೆ ನೋಡಿ? ಎನ್ ಆದ ತಕ್ಷಣ ಓ ಬರುತ್ತೆ. ಎಸ್, ಐ ದಿಂದ ಏನಾಗುತ್ತೆ? ಜೆ ಆಗುತ್ತೆ. ಓ ದಿಂದ ಏನಾಗುತ್ತೆ? ಪಿ ಆಗುತ್ತೆ. ಎಲ್ಲವನ್ನು ಒಂದೊಂದು ಸ್ಥಾನಕ್ಕೆ ನಾವು ಏನ್ ಮಾಡ್ತಿದ್ವಿ? ಪ್ಲಸ್ ಆಡ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ಬಿ ವಿ ಆರ್ ಎಫ್ ಅಂತೂ ನಾವು ನೋಡಿದ್ವಿ. ಈಗ ಓ ಪಿ ಜೆ ಯು ಅಂತ ನೋಡೋಣ. ಎಸ್, ಓ ಪಿ ಜೆ ಯು ಕರೆಕ್ಟ್ ಆಗಿದೆ. ಹಾಗಿದ್ರೆ ನಮ್ಮ ಆನ್ಸರ್ ಅರ್ಥ ಆಯ್ತಲ್ವಾ? ಸೊ ಲೆವೆಲ್ 1 ಕ್ವಶನ್ ಅಲ್ಲಿ ಬರೀ 1 ಸ್ಥಾನ ಮುಂದಕ್ಕೆ 1 ಸ್ಥಾನ ಹಿಂದಕ್ಕೆ, ಅಥವಾ 2 ಸ್ಥಾನ ಅಥವಾ 3 ಸ್ಥಾನ ಮುಂದಕ್ಕೆ ಹಿಂದಕ್ಕೆ ಅಷ್ಟೇ ಅಲ್ಲ, ಪಾರ್ಟಿಷನ್ ಗಳನ್ನ ಮಾಡಿ. ಫಾರ್ ಎಕ್ಸಾಂಪಲ್ ನಾವು ಮತ್ತೆ ಈ ರೀತಿಯಾಗ್ಲಿ ನೋಡ್ಬೋದು. ಯಾವ ರೀತಿಯಾಗಿ ಅಂತ ಕೇಳಿ, ಇಲ್ಲಿ ಏನಾಗಿದೆ ಕ್ವಶನ್ ಅಲ್ಲಿ 8 ಅಕ್ಷರಗಳಿರೋದ್ರಿಂದ 4 ಪಾರ್ಟಿಷನ್ ಮಾಡಿದ್ದಾರೆ. ಆದರೆ ಇಲ್ಲಿ ನಾವು ಮುಂದೆ 2 ಅಕ್ಷರಗಳನ್ನ ತಗೊಳ್ತಾ ಅವುಗಳನ್ನ ಶಫಲ್ ಮಾಡಿ ಅದಲು ಬದಲು ಮಾಡಿ ಬರೆಯುವಂತ ಕ್ವಶನ್ಸ್ ಗಳಾಗಿರ್ಬಹುದು, ಅಥವಾ 3 ಅಕ್ಷರಗಳನ್ನ ಕೂಡ್ಕೊಂಡು ಶಫಲ್ ಮಾಡಿ ಬರೆಯುವಂತ ಕ್ವಶನ್ಸ್ ಗಳಾಗಿರ್ಬಹುದು. ಇವುಗಳನ್ನು ಸಹ ನಮ್ಗೆ ಸಾಲ್ವ್ ಮಾಡೋದಕ್ಕೆ ಏನಾಗಿರ್ಬೇಕು? ಸಾಧ್ಯ ಆಗಿರ್ಬೇಕು, ಹೌದಲ್ವಾ? ಸೊ ನಾನು ಎಕ್ಸಾಂಪಲ್ ಕೊಟ್ಟೆ ಈ ರೀತಿಯಾಗಿ ಕ್ವಶನ್ಸ್ ಗಳು ಇರ್ತಾವೆ ಅಂತ. ಸೊ ಇಲ್ಲಿಗೆ ಲೆವೆಲ್ 1 ಕ್ವಶನ್ಸ್ ನಾನು ಮುಗಿಸಿದೀನಿ. ಸೊ ಮುಂದೆ ಏನ್ ಮಾಡೋಣ? ಎಲ್ಲಾ ಚಾಪ್ಟರ್ ಗಳು ಮುಗ್ದಾಗ ಅಥವಾ ಕೆಲವೊಂದು ಚಾಪ್ಟರ್ಸ್ ಗಳು ಆದ್ಮೇಲೆ ಸ್ವಲ್ಪ ರ್ಯಾಂಡಮ್ ಆಗಿ ಚಾಪ್ಟರ್ ವೈಸ್ ಅಲ್ಲದೆ ಮಿಕ್ಸ್ಡ್ ಕ್ವಶನ್ಸ್ ಗಳನ್ನ ತಗೊಂಡ್ ಬರ್ತೀನಿ. ಅದರಲ್ಲಿ ಮತ್ತೆ ನಾವು ಡಿಕೋಡಿಂಗ್ ಕೋಡಿಂಗ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಓಕೆನಾ? ಎಸ್, ಸರಿ. ಹಾಗಿದ್ರೆ ನಾವು ಒಂದು ಲೆವೆಲ್ ಹೈಗೆ ಹೋಗ್ತಾ ಇದೀವಿ. ಈಗ ಲೆವೆಲ್ 2 ಕ್ವಶನ್ಸ್ ಗಳನ್ನ ನೋಡ್ತಿದೀವಿ. ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಚಾಪ್ಟರ್ ಗಳಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ ಗಳು ಬರ್ತವೆ? ಈಸಿ ಇದೆಯಾ? ಸ್ವಲ್ಪ ಟಫ್ ಆಗುತ್ತಾ? ಚೆಕ್ ಮಾಡೋಣ ಬನ್ನಿ. ಎಸ್, ಮೊದಲನೇ ಕ್ವಶನ್ ಬಂದಿದೆ. ಲೆವೆಲ್ 2 ದಲ್ಲಿ ಕ್ವಶನ್ ಕೇಳಿದರೆ ಸ್ಟ್ರಾಂಗ್ ಅನ್ನುವಂತ ಪದ ಇದೆ. ಈ ಸ್ಟ್ರಾಂಗ್ ಅನ್ನುವಂತ ಪದವನ್ನ ROTNSG ಅಂತ ಬರೆದಿದ್ದಾರೆ. ಹಾಗಿದ್ರೆ ನಾಗ್ಪುರ್ ಅನ್ನುವಂತ ಪದ ಏನಾಗ್ತದೆ ಅಂತ ಕೇಳಿದಾರೆ ಅವರು. ಎಸ್, ಬರ್ಕೊಳ್ಳಿ. ಇಲ್ಲಿ ಬರ್ಕೊಳ್ಳಿ. ಏನ್ ಕೊಟ್ಟಿದ್ದಾರೆ ಅವರು? ಸ್ಟ್ರಾಂಗ್ ಅನ್ನುವಂತ ಪದ ಕೊಟ್ಟಿದ್ದಾರೆ. ಅದನ್ನ ಬರ್ಕೊಳ್ಳಿ ಮೊದಲು. STRONG. ನೋಡಿ, ಈ ರೀತಿಯಾಗಿ ಬರೆಯೋದ್ರಿಂದ, ಒಂದ್ರ ಕೆಳಗಡೆ ಒಂದು ಅಕ್ಷರಗಳನ್ನ ನೀವು ಬರೆಯೋದ್ರಿಂದ ನಿಮಗೆ ಈಸಿಯಾಗಿ ಪ್ಯಾಟರ್ನ್ ಯಾವುದು ಅಂತ ನೀವು ಕಂಡುಹಿಡಿತೀರಿ. ಅದನ್ನ ಯಾವ ರೀತಿಯಾಗಿ ಬರ್ದಿದ್ದಾರೆ? ROTNSG ಅಂತ ಬರ್ದಿದ್ದಾರೆ. ಈಗ ಚೆಕ್ ಮಾಡಿ. ಇಲ್ಲೇನಾದ್ರೂ ಒಂದು ಸ್ಥಾನ ಮುಂದಕ್ಕೆ ಹೋಗಿದ್ಯಾ, ಒಂದು ಸ್ಥಾನ ಹಿಂದಕ್ಕೆ ಬಂದಿದ್ಯಾ? ಎಸ್ ಇದೆ, ಟಿ ಇದೆ, ಆರ್ ಇದೆ, ಓ ಇದೆ, ಎನ್ ಇದೆ, ಜಿ ಇದೆ. ಅದೇ ರೀತಿ ಇಲ್ಲಿ ನೋಡಿ, ಆರ್ ಇದೆ, ಓ ಇದೆ, ಟಿ ಇದೆ, ಎನ್ ಇದೆ, ಎಸ್ ಇದೆ, ಜಿ ಇದೆ. ಇದನ್ನ ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ಈ ಪದದಲ್ಲಿ ಇರ್ತಕ್ಕಂತ ಅಕ್ಷರಗಳೇ ಇಲ್ಲೂ ಸಹ ಇದಾವೆ, ಆದ್ರೆ ಸ್ಥಾನಗಳು ಅದಲು ಬದಲಾಗಿದಾವೆ, ಹೌದಲ್ವಾ? ಹಾಗಿದ್ರೆ ನೋಡೋಣ ಏನಾಗಿದೆ ಅಂತ. ಜಿ ಅಲ್ಲೇ ಇದೆ, ಎಸ್
ಇಲ್ಲಿಂದ ಬಂದಿದೆ, ಎನ್ ಇಲ್ಲೇ ಇದೆ, ಟಿ ಇಲ್ಲಿಂದ ಬಂದಿದೆ, ಆರ್ ಇಲ್ಲಿದೆ, ಎಸ್ ಆಯ್ತು, ಓ ಇಲ್ಲಿದೆ ನೋಡಿ. ಹಂಗಿದ್ರೆ ನಾವಿಲ್ಲಿ ಏನ್ ಮಾಡ್ಕೊಂಡ್ಬಿಡೋಣ, ಮಾರ್ಕ್ ಮಾಡ್ಕೊಂಡ್ಬಿಡೋಣ ನೋಡಿ. ಜಿ ಇಲ್ಲೇ ಇದೆ, ಎನ್ ಇಲ್ಲಿಗೆ ಬಂದಿದೆ, ಓ ಇಲ್ಲಿಗೆ ಬಂದಿದೆ, ಟಿ ಇಲ್ಲಿಗೆ ಬಂದಿದೆ, ಆರ್ ಇಲ್ಲಿಗೆ ಬಂದಿದೆ, ಅದೇ ರೀತಿ ಎಸ್ ಇಲ್ಲಿಗೆ ಬಂದಿದೆ. ಅರ್ಥ ಆಯ್ತಾ ನೋಡಿ. ಈ ರೀತಿ ಮಾರ್ಕ್ ಮಾಡೋದು ಯಾರಿಗಾದ್ರೂ ಕನ್ಫ್ಯೂಷನ್ ಆದ್ರೆ ಏನ್ ಮಾಡ್ಕೊಳ್ಳಿ, ನೀವು ಈ ರೀತಿ ನಂಬರಿಂಗ್ ಮಾಡ್ಕೊಳ್ಳಿ. ಈ ನಂಬರಿಂಗ್ ಮಾಡೋದ್ರಿಂದ ಎಷ್ಟನೇ ನಂಬರ್ನ ಅಕ್ಷರ ಎಷ್ಟನೇ ಸ್ಥಾನಕ್ಕೆ ಹೋಗಿದೆ ಅಂತ ನಿಮ್ಗೆ ಏನಾಗುತ್ತೆ ಗೊತ್ತಾಗುತ್ತೆ. ಹೌದಲ್ಲ? ಎರಡೂ ರೀತಿಯಾಗಿ ನೀವು ಮಾಡಬಹುದು. ಈಗ ಸ್ಟ್ರಾಂಗ್ ಅನ್ನುವಂತ ಪದದ ಪ್ಯಾಟರ್ನ್ ನಮಗ್ ಗೊತ್ತಾಗಿದೆ. ಹಾಗಿದ್ರೆ ಕ್ವಶನ್ ಅಲ್ಲಿ ನಮಗ್ ಕೇಳಿರುವಂತ ಪದ ಯಾವುದು ಅಂತ ಕೇಳಿದ್ರೆ ನಾಗ್ಪುರ್. ನಾಗ್ಪುರ್ ಅನ್ನುವಂತ ಪದ ಕೇಳಿದ್ದಾರೆ. ಈಗ ನಾವು ಇದೇ ಪ್ಯಾಟರ್ನ್ ಅನ್ನ ಫಾಲೋ ಮಾಡೋಣ. ಎಸ್ 1ನೇ ಸ್ಥಾನದಲ್ಲಿದೆ ನೋಡಿ. 1ನೇ ಸ್ಥಾನದಲ್ಲಿರ್ತಕ್ಕಂಥ ಎಸ್ ಇಲ್ಲಿ ಕೆಳಗಡೆ 5ನೇ ಸ್ಥಾನದಲ್ಲಿ ಬಂದಿದೆ. ಹಾಗಿದ್ರೆ ನಾವೇನ್ ಮಾಡೋಣ, ಅದೇ ರೀತಿ ನಂಬರಿಂಗ್ ಹಾಕೊಂಡು ಸ್ಥಾನಗಳನ್ನ ಬದಲಾವಣೆ ಮಾಡೋಣ. 1ನೇ ಸ್ಥಾನದಲ್ಲಿರ್ತಕ್ಕಂಥದ್ದು 5ನೇ ಸ್ಥಾನಕ್ಕೆ ಬಂದಿದೆ. ಹಾಗಿದ್ರೆ ಎನ್ ನಮ್ಗೆ ಇಲ್ಲಿ ಕೆಳಗಡೆ ಏನಾಗುತ್ತೆ, 5ನೇ ಸ್ಥಾನಕ್ಕೆ ಬರುತ್ತೆ ಎನ್ ಅಂತ. ಅದೇ ರೀತಿ 2ನೇ ಸ್ಥಾನದಲ್ಲಿರ್ತಕ್ಕಂಥ ಟಿ ಅಕ್ಷರ ಇಲ್ಲಿ ಕೆಳಗಡೆ 3ನೇ ಸ್ಥಾನಕ್ಕೆ ಬಂದಿದೆ. ಅದೇ ರೀತಿ ಏನ್ ಮಾಡೋಣ, ನಾವು 2ನೇ ಸ್ಥಾನದಲ್ಲಿರ್ತಕ್ಕಂಥ ಎ ಅನ್ನ ತಗೊಂಡ್ ಬಂದು 3ನೇ ಸ್ಥಾನಕ್ಕೆ ಕೂಡ್ಸೋಣ ಇಲ್ಲಿ. ಎಸ್, 3ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಆರ್ ಬಂದು 1ನೇ ಸ್ಥಾನದಲ್ಲಿದೆ. ಅದೇ ರೀತಿ ಜಿ 3ನೇ ಸ್ಥಾನದಲ್ಲಿದೆ. ಇಲ್ಲಿ ನಾವು ಅದನ್ನ 1ನೇ ಸ್ಥಾನದಲ್ಲಿ ತಗೊಳ್ಳೋಣ. ಹೌದಲ್ವಾ? ಈಗ 2ನೇ ಸ್ಥಾನ ಒಂದು ಗ್ಯಾಪ್ ಆಗಿದೆ ನಮ್ಗೆ, ಇಲ್ಲಿ ನೋಡ್ಕೊಳ್ಳೋಣ. ನಮಗೆ ಟೈಮ್ ಕಡಿಮೆ ಇದ್ದಂತ ಸಮಯದಲ್ಲಿ ಏನ್ ಮಾಡ್ಬೇಕಾಗುತ್ತೆ, ಮೊದಲ 3 ಅಥವಾ ಕೊನೆಯ 3 ಅಕ್ಷರಗಳನ್ನ ನಾವು ಕಂಡುಹಿಡಿದು ಆಪ್ಷನ್ ಅನ್ನ ಅಬ್ಸರ್ವ್ ಮಾಡಿ ಆನ್ಸರ್ ಟಿಕ್ ಮಾಡ್ಬೇಕಾಗತ್ತೆ. ಸೊ ಅದೇ ರೀತಿ 2ನೇ ಸ್ಥಾನದಲ್ಲಿ ಯಾವ ಅಕ್ಷರ ಬಂದಿದೆ ನೋಡಿ, 2ನೇ ಸ್ಥಾನದಲ್ಲಿ ಓ ಅಕ್ಷರ ಬಂದಿದೆ, ಮೇಲ್ಗಡೆ 4ನೇ ಸ್ಥಾನದಲ್ಲಿದೆ. ಹಾಗಿದ್ರೆ ಇಲ್ಲಿ 4ನೇ ಸ್ಥಾನದಲ್ಲಿ ಪಿ ಇದೆ. ಆ ಪಿ ಅನ್ನ ನಾವೇನ್ ಮಾಡ್ತೀವಿ, ಇಲ್ಲಿ 2ನೇ ಸ್ಥಾನಕ್ಕೆ ತಗೊಂಡ್ ಬಂದಿದೀವಿ. ಸೊ ಜಿ ಪಿ ಎ 3 ಅಕ್ಷರ ನಮಗೆ ಗೊತ್ತಾಯ್ತು. ಹಾಗಿದ್ರೆ ಆಪ್ಷನ್ ಅಲ್ಲಿ ಚೆಕ್ ಮಾಡಿ ನೋಡೋಣ. ಜಿ ಪಿ ಎ ಮೊದಲನೇ ಆಪ್ಷನ್ ಅಲ್ಲಿ ಇದೆ, ಪಿ ಜಿ ಎ, ಜಿ ಪಿ ಯು, ಪಿ ಜಿ ಯು ಇಲ್ಲ. ಹಾಗಿದ್ರೆ ಆನ್ಸರ್ ಏನಾಯ್ತು, ಆಪ್ಷನ್ ಎ ಇಲ್ಲಿ ನಮಗೆ ಕರೆಕ್ಟ್ ಆಗಿದೆ. ಅರ್ಥ ಆಯ್ತಾ ಯಾವ ರೀತಿಯಾಗಿ ಮಾಡ್ತಿದೀವಿ ಅಂತ? ಅಂದ್ರೆ ಲೆವೆಲ್ 2 ಕ್ವಶನ್ ಅಲ್ಲಿ ಪ್ರಾಬ್ಲಮ್ ಏನು, ಪ್ಯಾಟರ್ನ್ ಏನು ಅಂತ ಕೇಳಿದ್ರೆ, ಸೆಕೆಂಡ್ ಲೆವೆಲ್ ಕ್ವಶನ್ಸ್ ಗಳಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಪದದಲ್ಲಿನ ಅಕ್ಷರಗಳನ್ನೇ ಸ್ಥಾನಗಳನ್ನ ಅದಲು ಬದಲಾಗಿ ಮಾಡಿ ಏನ್ ಮಾಡಿರ್ತಾರೆ, ನಿಮಗೆ ಪ್ಯಾಟರ್ನ್ ಅನ್ನ ಕೊಟ್ಟಿರ್ತಾರೆ. ಇಲ್ಲಿ ಏನಾಗೋದಿಲ್ಲ, 1 ಸ್ಥಾನ ಮುಂದಕ್ಕೆ 2 ಸ್ಥಾನ ಮುಂದಕ್ಕೆ ಪ್ರತಿಯೊಂದು ಪ್ಯಾಟರ್ನ್ ಸೇಮ್ ಕಂಟಿನ್ಯೂ ಆಗಿರೋದಿಲ್ಲ. ನಮಗ್ ಕೊಟ್ಟಿರ್ತಕ್ಕಂತ ಏನು ಕೋಡ್ ವರ್ಡ್ ಇದೆ, ಆ ಕೋಡ್ ವರ್ಡ್ ಗಳಲ್ಲಿ ಇರ್ತಕ್ಕಂಥ ಅಕ್ಷರಗಳು ಮತ್ತೆ ಆ ಪದದಲ್ಲಿರ್ತಕ್ಕಂಥ ಅಕ್ಷರಗಳು ಸೇಮ್ ಆಗಿರ್ತವೆ. ಹೌದಾ? ಬರೀ ಏನಾಗಿರ್ತದೆ, ಸ್ಥಾನಗಳು ಅದಲು ಬದಲಾಗಿರ್ತವೆ ಅಂತ ನಿಮ್ಗೆ ಇಲ್ಲಿ ಗೊತ್ತಾಯ್ತು. ಮುಂದೆ ಹೋದಂಗೆ ಅದ್ರಲ್ಲೂ ಮತ್ತೆ ಯಾವ ರೀತಿಯಾಗಿ ಹೈಯಾಗಿ ಬರ್ತವೆ ಕ್ವಶನ್ಸ್ ಗಳನ್ನ ಅಂತ ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ ಈ ಕ್ವಶನ್ ಅನ್ನ ಕಂಪ್ಲೀಟ್ ಮಾಡೋಣ ನಾವು. ಯಾರಿಗೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ ಅಂತವರಿಗೋಸ್ಕರ ಹೆಲ್ಪ್ ಆಗುತ್ತೆ. ಇಲ್ಲಿ ನೋಡಿ 4ನೇ ಸ್ಥಾನದಲ್ಲಿ ಪಿ ಇದೆ, ಅದನ್ನ ತಂದು ನಾವೇನ್ ಮಾಡಿದೀವಿ, 2ನೇ ಸ್ಥಾನಕ್ಕೆ ಹಾಕಿದೀವಿ. ಕರೆಕ್ಟಾ? ಈಗ ನಮಗ್ 4ನೇ ಸ್ಥಾನದಲ್ಲಿರುವಂತ ಅಕ್ಷರ ಬೇಕು. ಇಲ್ಲಿ ಎನ್ ಇದೆ, ಆ ಎನ್ ಅನ್ನ 5ನೇ ಸ್ಥಾನದಿಂದ ತಗೊಂಡ್ ಬಂದಿದ್ದಾರೆ. ಹಾಗಿದ್ರೆ ಯು 5ನೇ ಸ್ಥಾನದಿಂದ ನಾವು 4ನೇ ಸ್ಥಾನಕ್ಕೆ ತಗೊಂಡ್ ಬರೋಣ, ಯು ಅಂತ ಹಾಕೋಣ. ಉಳಿದಿರೋದು ಯಾವ್ದು ನೋಡಿ, ಎನ್ ಆಯ್ತಾ, ಇಲ್ಲಿ ಪಿ ಆಯ್ತಾ, ಎ ಬಂದಿದೆ, ಮತ್ತೆ ಯಾವ್ದು ಬಂದಿದೆ, ಜಿ ಬಂದಿದೆ. ಉಳಿದಿರೋದು ಯಾವ್ದು, ಓನ್ಲಿ ಆರ್. ಅದನ್ನ ನಾವು ಇಲ್ಲೇ ಇಡ್ತೀವಿ. ಪ್ಯಾಟರ್ನ್ ಅಲ್ಲೂ ಸಹ ಅದೇ ರೀತಿ ಇದೆ, ಜಿ ಇರೋ ಹಾಗೆ ಅದೇ ಪೊಸಿಷನ್ ಅಲ್ಲಿ ಇದೆ. ಕರೆಕ್ಟಾ? ಜಿ ಪಿ ಎ ಯು ಎನ್ ಆರ್ ಆನ್ಸರ್ ಆಯ್ತು. ಸೊ ಆನ್ಸರ್ ಆಪ್ಷನ್ ಅಲ್ಲೂ ಸಹ ಜಿ ಪಿ ಎ ಯು ಎನ್ ಆರ್ ಅಂತ ನಮಗ್ ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ವಾ? ಎಸ್. ಇದೇ ರೀತಿ ಮುಂದಿನ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂಡು ಹೋಗೋಣ. ನೋಡಿ, ಮೆನ್ಷನ್ ಅನ್ನುವಂತ ಪದ ಕೊಟ್ಟಿದ್ದಾರೆ. ಮೊದ್ಲು ಕೊಟ್ಟಿರ್ತಕ್ಕಂಥ ಪದಗಳನ್ನ ಏನ್ ಮಾಡ್ತಾ ಹೋಗಿ, ಮತ್ತೆ ಕೋಡ್ ವರ್ಡ್ ಗಳನ್ನ ಅದ್ರ ಕೆಳಗಡೆ ಬರಿತಾ ಹೋಗ್ಬೇಕು. ಅಂದ್ರೆ ನಮ್ಗೆ ಏನಾಗುತ್ತೆ, ನೋಡಿದ ತಕ್ಷಣ ಏನಾಗಿದೆ ಅಂತ ತಿಳಿಯುತ್ತೆ. ಮೆನ್ಷನ್ ಅನ್ನುವಂತ ಪದವನ್ನ ನಾವಿಲ್ಲಿ ಬರ್ದಿದೀವಿ. ಇದನ್ನ ಏನಂತ ಬರ್ದಿದ್ದಾರೆ, ಎಲ್ ಎನ್ ಇ. ಓಕೆ, ಬರೆಯೋಣ ಇಲ್ಲಿ. ಎಲ್ ಎನ್ ಇ ITNO, ITNO ಅಂತ ಬಂದಿದೆ. ಓಕೆ, ಇಲ್ಲಿ ನೋಡ್ಕೊಳ್ಳಿ ಏನಿದೆ ಅಂತ. MEN, TION, LNE, ITNO. ನಾನೇನ್ ಹೇಳಿದ್ದೆ ನಿಮಗೆ, ಮೇಲ್ಗಡೆ ಇರ್ತಕ್ಕಂತ ಅಕ್ಷರಗಳೇ ಜಾಸ್ತಿ ಏನಾಗಿರ್ತವೆ, ರಿಪೀಟ್ ಆಗಿದಾವೆ ಅಂತ ಹೇಳಿದ್ದೆ. ಅದೇ ರೀತಿ ನೋಡಿ, ಇ ಇಲ್ಲಿ ಬಂದಿದೆ, ಎನ್ ಇಲ್ಲಿ ಬಂದಿದೆ, ಟಿ ಇಲ್ಲಿ ಬಂದಿದೆ, ಐ ಇಲ್ಲಿ ಬಂದಿದೆ,
ಓ ಇಲ್ಲಿ ಬಂದಿದೆ, ಎನ್ ಇಲ್ಲಿ ಬಂದಿದೆ. ಅಂದ್ರೆ ಏನಾಗಿದಾವೆ, ಎರಡೆರಡು ಅಕ್ಷರಗಳನ್ನ ಹಿಡ್ಕೊಂಡು ಅವರು ಸ್ಥಾನ ಪಲ್ಲಟ ಮಾಡಿದಾರೆ ಇಲ್ಲಿ. ಗೊತ್ತಾಯ್ತಲ್ಲ? ಸೊ ಏನ್ ಮಾಡಿದಾರೆ ಇಲ್ಲಿ, ಪಾರ್ಟಿಷನ್ ಈ ರೀತಿ ಮಾಡಿದ್ದಾರೆ. ಎರಡೆರಡು ಅಕ್ಷರಗಳನ್ನ ಹಿಡ್ಕೊಂಡು ಅವುಗಳ ಸ್ಥಾನ ಪಲ್ಲಟವನ್ನ ಮಾಡಿದಾರೆ ಅವರು. ಅರ್ಥ ಆಯ್ತಲ್ಲ? ಹಾಗಾದ್ರೆ ಎಂ ಇರೋದು ಎಲ್ ಏನಾಯ್ತು, ಇಲ್ಲೇನಾಯ್ತು, ಎಂ ಇಂದ ಎಲ್ ಬಂದಿದೆ ಅಂದ್ರೆ ಇಲ್ಲಿ ಒಂದು ಸ್ಥಾನ ಹಿಂದಕ್ಕೆ ಹೋಗಿದ್ದಾರೆ. ಅರ್ಥ ಆಯ್ತಾ? ಒಂದೇ ವರ್ಡ್ ಅಲ್ಲಿ, ಒಂದೇ ಕೊಟ್ಟಿರ್ತಕ್ಕಂಥ ಪದದಲ್ಲಿ ಎರಡು ರೀತಿಯಾದ ಪ್ಯಾಟರ್ನ್ ಗಳನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಯೂಸ್ ಮಾಡಿದಾರೆ ಅವರು. ಎಂ ಒಂದೇ ಉಳ್ಕೊಂಡಿದೆ, ಉಳಿದಿರೋದು ನೋಡಿದ ತಕ್ಷಣ ಗೊತ್ತಾಯ್ತು ನಮ್ಗೆ ಇಲ್ಲಿ ಏನಾಗಿದೆ, ಬದಲು ಆಗಿದೆ ಅಂತ. ಆದ್ರೆ ಎಂ ಮಾತ್ರ ಒಂದು ಸ್ಥಾನ ಹಿಂದಕ್ಕೆ ತಗೊಂಡ್ ಬಂದಿದ್ದಾರೆ. ಅದೇ ರೀತಿ ನಾವು ಈಗ ಯಾವ್ದನ್ನ ಬರಿಬೇಕು, ಪ್ಯಾಟರ್ನ್ ಅನ್ನುವಂತ ಪದವನ್ನ ಬರಿಬೇಕು. ಪ್ಯಾಟರ್ನ್ ಅನ್ನುವಂತ ಪದವನ್ನ ನಾವು ಬರಿಬೇಕಾಗತ್ತೆ. ಈಗ ನೋಡಿ, ಇಲ್ಲಿ ನಾವೇನ್ ಮಾಡೋಣ, ಪಾರ್ಟಿಷನ್ ಮಾಡೋಣ. ಅದೇ ರೀತಿ ಎಸ್ ಮಾಡಿದೀವಿ. ಎ ದಿಂದ ಟಿ ದಿಂದ ಏನಾಯ್ತು, ಎ ಟಿ ಇರೋದನ್ನ ಟಿ ಎ ಅಂತ ಬರಿತೀವಿ, ಟಿ ಇ ಇರೋದನ್ನ ಇ ಟಿ ಅಂತ ಬರಿತೀವಿ, ಮತ್ತೆ ಆರ್ ಎನ್ ಇರೋದನ್ನ ಎನ್ ಆರ್ ಅಂತ ಬರಿತಿದೀವಿ. ಹಾಗಿದ್ರೆ ಪಿ ಏನಾಯ್ತು, ಒಂದು ಸ್ಥಾನ ಹಿಂದಕ್ಕೆ ಹೋದ್ರೆ ಏನಾಗತ್ತೆ, ಪಿ ಗಿನ್ನ ಮುಂಚೆ ಇರ್ತಕ್ಕಂತ ಒಂದು ಅಕ್ಷರ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಓ. ಹೌದಲ್ವಾ? ಸೊ ಆನ್ಸರ್ ಅಲ್ಲಿ ನೋಡಿ, ಓ ಟಿ ಎ ಅಂತ ಯಾವ್ದಿದೆ, ಓ ಟಿ ಎ. ಓಕೆ, ಆಪ್ಷನ್ ಸಿ ಮತ್ತೆ ಡಿ ಇದೆ, ಓ ಟಿ ಎ. ಮುಂದೆ ಇ ಟಿ ಎನ್ ಆರ್ ಅಂತ ಇದೆ, ಇ ಟಿ ಎನ್ ಆರ್. ನೋಡಿ ಇಲ್ಲಿ ಆಪ್ಷನ್ ಅಬ್ಸರ್ವ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇರ್ಫುಲಿ ಮಾಡ್ಬೇಕಾಗುತ್ತೆ. ಓ ಟಿ ಎ ಇ ಟಿ ವರ್ಗೂ ಕರೆಕ್ಟ್ ಆಗಿದೆ, ಓ ಟಿ ಎ ಇ ಟಿ ವರ್ಗೂ ಕರೆಕ್ಟ್ ಆಗಿದೆ ಎರಡು ಆಪ್ಷನ್ ಅಲ್ಲಿ. ಕೊನೆಯ ಒಂದು ಪಾರ್ಟ್ ಏನಿದೆ ನಾವಿಲ್ಲಿ ಮಾಡಿದೀವಿ, ಇದೇನಾಗಿದೆ, ಎನ್ ಆರ್ ಬರ್ಬೇಕಿತ್ತು, ಇಲ್ಲಿ ಆರ್ ಎನ್ ಕೊಟ್ಟಿದ್ದಾರೆ. ಹಾಗಿದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗಲ್ಲ, ಆಪ್ಷನ್ ಸಿ ಏನಾಯ್ತು, ರೈಟ್ ಆನ್ಸರ್ ಆಯ್ತು. ಎಸ್, ಓ ಟಿ ಎ ಇ ಟಿ ಎನ್ ಆರ್. ಅರ್ಥ ಆಗ್ತಿದ್ಯಾ? ಲೆವೆಲ್ 1 ಗಿಂತ ಲೆವೆಲ್ 2 ನೇ ಸ್ವಲ್ಪ ಈಸಿ ಆಗ್ತಿದ್ಯಾ? ಓಕೆ, ನೋಡಿ ಅದೇ ರೀತಿ ಏನಾಗ್ತಾ ಇರುತ್ತೆ, ಬರ್ತಾ ಹೋಗುತ್ತೆ ಈ ಕ್ವಶನ್ಸ್ ಗಳು. ಮುಂದೆ ಇನ್ನೊಂದು ಕ್ವಶನ್ ಬಂದಿದೆ, ನೋಡಿ ಚೆಕ್ ಮಾಡಿ ಏನಿದೆ ಅಂತ. ಕಾಂಟ್ರಿಬ್ಯೂಟರ್ ಅನ್ನುವಂತ ಪದ ಬಂದಿದೆ. ಸೊ ಇದನ್ನ ಮೊದಲು ನಾವೇನ್ ಮಾಡೋಣ, ಬರ್ಕೊಳ್ಳೋಣ ಇಲ್ಲಿ. ಕಾಂಟ್ರಿಬ್ಯೂಟರ್, ಸಿ ಓ ಎನ್ ಟಿ ಆರ್ ಐ ಬಿ ಯು ಟಿ ಓ ಆರ್, ಕಾಂಟ್ರಿಬ್ಯೂಟರ್. ಹೌದಲ್ಲ? ಇದನ್ನ ಏನಂತ ಬರ್ದಿದ್ದಾರೆ ಅವರು, ಆರ್ ಟಿ ಎನ್ ಓ ಅಂತ ಬರ್ದಿದ್ದಾರೆ. ಕೆಳಗಡೆ ಬರ್ಕೊಳ್ಳಿ, ಆರ್ ಟಿ ಎನ್ ಓ ಸಿ ಐ ಆರ್ ಓ ಟಿ ಯು ಬಿ ಅಂತ ಬರ್ದಿದ್ದಾರೆ. ಹೌದಲ್ಲ? ಇಲ್ಲೇನಾಗಿದೆ ನೋಡಿ, ಸಿ ಓ ಎನ್ ಟಿ ಆರ್ ಐ ಬಿ ಯು ಟಿ ಓ ಆರ್ ಮತ್ತೆ ಆರ್ ಟಿ ಎನ್ ಒ ಸಿ ಐ ಆರ್ ಒ ಟಿ ಯು ಬಿ. ಆಲ್ಮೋಸ್ಟ್ ಅವೇ ಅಕ್ಷರಗಳು ರಿಪೀಟ್ ಆಗಿದಾವ ಕೆಳಗಡೆ. ಹಾಗಿದ್ರೆ ಇಲ್ಲಿ ಯಾವ ರೀತಿಯಾಗಿ ಪ್ಯಾಟರ್ನ್, ಯಾವ ರೀತಿಯಾಗಿ ಸ್ಥಾನ ಪಲ್ಲಟ ಮಾಡಿದ್ದಾರೆ ಅಂತ ನೋಡಿದಾಗ ನಾವ್ ಏನ್ ಮಾಡೋಣ, ಸ್ವಲ್ಪ ಸ್ವಲ್ಪನೇ ಪಾರ್ಟಿಷನ್ ಮಾಡ್ಕೊಂಡು ನೋಡೋಣ. ಓಕೆ, ಸಿ ಓ ಎನ್ 3 ಅಕ್ಷರಗಳನ್ನ ತಗೊಳ್ಳಿ, ಆರ್ ಟಿ ಎನ್ ಅಂತ ಕೊಟ್ಟಿದ್ದಾರೆ, ಓ ಮತ್ತೆ ಟಿ ಇದೆ, ಸಿ ಮತ್ತೆ ಆರ್ ಇದೆ, ಲಿಂಕ್ ಆಗಲ್ಲ. ಅದೇ ರೀತಿ ಟಿ ಆರ್ ಐ ಇದೆ, ಓ ಸಿ ಐ ಇದೆ, ಆಗಲ್ಲ. ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ, ಸಿ ಚೇಂಜ್ ಆಗಿದೆ, ಓ ಚೇಂಜ್ ಆಗಿದೆ, ಎನ್ ಚೇಂಜ್ ಆಗಿಲ್ಲ, ಟಿ ಚೇಂಜ್ ಆಗಿದೆ, ಆರ್ ಚೇಂಜ್ ಆಗಿದೆ, ಐ ಚೇಂಜ್ ಆಗಿಲ್ಲ. ಅದೇ ರೀತಿ ಬಿ ಚೇಂಜ್ ಆಗಿದೆ, ಯು ಚೇಂಜ್ ಆಗಿದೆ, ಟಿ ಚೇಂಜ್ ಆಗಿಲ್ಲ. ಅಂದ್ರೆ ಕೆಲವೊಂದು ಏನಾಗಿದೆ, ವರ್ಡ್ಸ್ ಗಳು ಚೇಂಜ್ ಆಗಿಲ್ಲ. ಇಲ್ಲಿ ನಡುವೆ ಇರ್ತಕ್ಕಂತ ಒಂದು ವರ್ಡ್ ಅನ್ನ ನಾವು ತಗೊಳ್ಳೋಣ, ಐ ನೋಡಿ ಅನ್ಚೇಂಜ್ಡ್. ಹೌದಾ? ಐ ಪೊಸಿಷನ್ ಏನಾಗಿಲ್ಲ, ಇಲ್ಲಿ ಚೇಂಜ್ ಆಗಿಲ್ಲ, ಐ ಅದೇ ರೀತಿ ಇದೆ. ಈಗ ಸಿ ಓ ಎನ್ ಅಂತ ಇದೆ, ಇಲ್ಲೊಂದ್ ಸ್ವಲ್ಪ ನೀವು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸಿ ನೋಡಿ ಇಲ್ಲಿ ಕೊನೆಗೆ ಬಂದಿದೆ, ಓ ಅದರ ಪಕ್ಕಕ್ಕೆ ಎನ್, ಇದು ಚೇಂಜ್ ಆಗಿಲ್ಲ ಇಲ್ಲಿ, ಎನ್ ಪೊಸಿಷನ್. ಮತ್ತೆ ಟಿ ಅದ್ಲು ಬದಲಾಗಿದೆ, ಆರ್ ಅದ್ಲು ಬದಲಾಗಿದೆ. ಅರ್ಥ ಆಯ್ತಾ ಈಗ ಯಾವ ರೀತಿಯಾಗಿ ನಿಮಗೆ ಪ್ಯಾಟರ್ನ್ ಅನ್ನ ಕೊಡ್ತಾ ಇದ್ದಾರೆ ಅಂತ? ಸೊ ನಡುವೆ ಒಂದು 3 ಅಕ್ಷರಗಳ ಸ್ಥಾನವನ್ನ ಬದಲಾಯಿಸಿಲ್ಲ ಅವರು, ಉಳಿದಿರೋ ಸ್ಥಾನಗಳನ್ನ ಬದಲಾಯಿಸಿದ್ದಾರೆ. ಅದೇ ರೀತಿ ಇಲ್ಲಿ ನೋಡಿ, ಟಿ ಸಹ ಬದಲಾವಣೆ ಆಗಿಲ್ಲ. ನೆಕ್ಸ್ಟ್ ಬಿ ಏನಾಗಿದೆ, ಕೊನೆಗೆ ಬಂದಿದೆ, ಯು ಅದ್ರ ಪಕ್ಕಕ್ಕೆ ಬಂದಿದೆ, ಓ ಆಪೋಸಿಟ್ ಪ್ಲೇಸಿಗೆ ಬಂದಿದೆ, ಆರ್ ಆಪೋಸಿಟ್ ಪ್ಲೇಸಿಗೆ ಬಂದಿದೆ. ಸೊ ನಮಗೇನಾಯ್ತು, ಇಲ್ಲಿ ಪ್ಯಾಟರ್ನ್ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ನಮಗೆ ಬೇಕಿರ್ತಕ್ಕಂತ ಪದ ಯಾವುದು ಅಂತ ಕೇಳಿದ್ರೆ ಪ್ರಾಹಿಬಿಷನ್ ಅಂತ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ಳಿ ಇಲ್ಲಿ, ಪ್ರಾಹಿಬಿಷನ್. ಎಸ್, ಪ್ರಾಹಿಬಿಷನ್. ಈಗ ಇದೇ ರೀತಿ ನಾವ್ ಏನ್ ಮಾಡ್ಬೇಕಾಗುತ್ತೆ, ಇದನ್ನ ಪ್ಯಾಟರ್ನ್ ಅನ್ನ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಕಂಟಿನ್ಯೂ ಮಾಡೋದಕ್ಕೆ ಸೇಮ್ ಲೆಟರ್ಸ್ ಇದಾವ, ಅಲ್ಲಿ ಇರುವಂತಹ ಸಂಖ್ಯೆ ಇಲ್ಲಿ ಇರ್ತಕ್ಕಂಥ ಸಂಖ್ಯೆ ಸೇಮ್ ಇದೆಯಾ ನೋಡೋಣ.
3 3 6 3 9 2 11 ಇದಾವೆ. 3 3 6 3 9 2 11 ಇದಾವೆ ಎಕ್ಸಾಕ್ಟ್ಲಿ. ಹಾಗಿದ್ರೆ ನಡುವೆ ಇರ್ತಕ್ಕಂತ ಅಕ್ಷರ ಯಾವುದು ಅಂತ ನೋಡಿ. ಈ ಕಡೆ 5 ಅಕ್ಷರ ಬಿಡಿ, ಈ ಕಡೆ 5 ಅಕ್ಷರ ಬಿಡಿ, ನಡುವೆ ಇರ್ತಕ್ಕಂಥದ್ದು ಬಿ ಆಗುತ್ತೆ. ಹೌದಲ್ವಾ? ಎಸ್. ಈ ಬಿ ಅನ್ನ ಚೇಂಜ್ ಮಾಡದೆ ನಾವು ಅದೇ ರೀತಿ ಬರಿಬೇಕಾಗುತ್ತೆ ಇಲ್ಲಿ ಬಿ. ನೆಕ್ಸ್ಟ್ ಮತ್ತೆ ಎಷ್ಟನೇ ಸಂಖ್ಯೆಯ ನಂಬರ್ ಬಂದು ಅಕ್ಷರ ಬಂದು ಇಲ್ಲಿ ಅನ್ಚೇಂಜ್ಡ್ ಆಗಿದೆ ನೋಡಿ. 3ನೇ ಸ್ಥಾನದಲ್ಲಿ ಅನ್ಚೇಂಜ್ಡ್ ಆಗಿದೆ. ಅದೇ ರೀತಿ 3ನೇ ಸ್ಥಾನದಲ್ಲಿ ನಮಗೆ ಇಲ್ಲಿ ಓ ಬರುತ್ತೆ. ಈ ಓ ಅನ್ನು ಸಹ ನಾವು ಚೇಂಜ್ ಮಾಡದೆ ಅದೇ ರೀತಿ ಏನ್ ಮಾಡ್ತೀವಿ, ಬರಿತೀವಿ ಓ. ಎಸ್. ಹ ಮತ್ತೆ 4 5 6 7 8 9ನೇ ಸ್ಥಾನದಲ್ಲಿರ್ತಕ್ಕಂಥ ಸಂಖ್ಯೆಯನ್ನ ಅಕ್ಷರವನ್ನ ಏನ್ ಮಾಡಿಲ್ಲ, ಅವರು ಚೇಂಜ್ ಮಾಡಿಲ್ಲ. 4 5 6 7 8 9ನೇ ಸ್ಥಾನದಲ್ಲಿ ಐ ಅಕ್ಷರ ಇದೆ. ಆ ಐ ಅಕ್ಷರವನ್ನು ಸಹ ನಾವು ಅದೇ ರೀತಿ ಅನ್ಚೇಂಜ್ಡ್ ಆಗಿ ಬರಿತೀವಿ. ಈಗ ಈಸಿ ಆಯ್ತು ನಿಮಗೆ. ಈ ಆರ್ ಏನಾಗುತ್ತೆ, ಇಲ್ಲೇ ಪಕ್ಕದಲ್ಲಿ ಬರುತ್ತೆ. ಪಿ ಏನಾಗುತ್ತೆ, ಕೊನೆಗೆ ಬರುತ್ತೆ. ಅದೇ ರೀತಿ ಎಚ್ ನೋಡಿ 2ನೇ ಪ್ಲೇಸಿಗೆ ಬರುತ್ತೆ. ಐ ನೋಡಿ ಮೊದಲನೇ ಪ್ಲೇಸಿಗೆ ಬರ್ತಾ ಇದೆ. ಎಸ್. ಒಂದು ಪಾರ್ಟ್ ಅನ್ನ ನೀವು ಕಂಡು ಹಿಡ್ದಾಗಿದೆ. ಇದ್ರಲ್ಲಿ ಇಲ್ಲಿ ನೀವೇನ್ ಮಾಡಬಹುದು, ಆಪ್ಷನ್ ಅನ್ನ ಅಬ್ಸರ್ವ್ ಮಾಡಬಹುದು. ಸೊ IHORP ಎಲ್ಲಿದೆ ನೋಡಿ, ಮೊದಲನೇ ಆಪ್ಷನ್ ಆಗೋದಿಲ್ಲ. IHORP ಎಸ್, 2ನೇ ಆಪ್ಷನ್ ಅಲ್ಲಿ ಇದೆ. ಅದೇ ರೀತಿ 3ನೇದಿಲ್ಲ, 4ನೇ ಆಪ್ಷನ್ ಅಲ್ಲಿ ಇದೆ IHORP. ಎಸ್, ಕರೆಕ್ಟ್ ಇದೆ. ಹಾಗಿದ್ರೆ ಮುಂದ್ಗಡೆ ಇರ್ತಕ್ಕಂಥದ್ದನ್ನ ನಾವು ಏನ್ ಮಾಡ್ಬೇಕಾಗತ್ತೆ, ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಇಲ್ಲಿ ನೋಡಿ ಐ ಇದೆ, ಅದು ಕೊನೆಗೆ ಹೋಗುತ್ತೆ. ಕೊನೆಗಿರ್ತಕ್ಕಂತ ಎನ್ ಮುಂಚೆ ಬರುತ್ತೆ. ಹೌದಾ? ಈಗ್ಲೂ ಸಹ ನೀವು ಆಪ್ಷನ್ ಅನ್ನ ಅಬ್ಸರ್ವ್ ಮಾಡಬಹುದು. IHORP ಬಿ ವರೆಗೂ ಎರಡೂ ಕಡೆ ಸೇಮ್ ಇತ್ತು. ಈ ಬಿ ಆದ ತಕ್ಷಣ ಎನ್ ಬರ್ಬೇಕು. ಇಲ್ಲಿ ಬಿ ಆದ ತಕ್ಷಣ ಐ ಬಂದಿದೆ, ಹಾಗಾಗಿ ಆಪ್ಷನ್ ಬಿ ಆಗೋದಿಲ್ಲ. ಸೊ ಪಿ ಆದ ತಕ್ಷಣ ಇಲ್ಲಿ ಏನಾಗಿದೆ, ಬಿ ಬಂದಿದೆ ಆಪ್ಷನ್ ಡಿ ಅಲ್ಲಿ. ಸೊ ಆಪ್ಷನ್ ಡಿ ಕರೆಕ್ಟ್ ಆಗಿ ಆನ್ಸರ್ ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಇದನ್ನ ಕಂಟಿನ್ಯೂ ಮಾಡೇ ಬಿಡೋಣ. ಎರಡು ಅಕ್ಷರಗಳು ಉಳಿದಿದಾವೆ. ಟಿ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ, ಓ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ. ಸೊ NOITI, NOITI ಇದೆ. ಅರ್ಥ ಆಯ್ತಾ ಯಾವ ರೀತಿಯಾಗಿ ಅಂತ? ಸೊ ತುಂಬಾ ಈಸಿ ಇದೆ. ಸ್ಥಾನಗಳ ಬದಲಾವಣೆಯನ್ನ ಮಾಡಿದಾರೆ ಅಷ್ಟೇ. ಹೌದಲ್ವಾ? ಎಸ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. ನೋಡಿ, ಇರಾನ್ ಪದದ ಸಂಕೇತದ ಭಾಷೆಯಲ್ಲಿ ರೀನಾ ಅಂತ ಬರೆಯಲ್ಪಟ್ರೆ ರವಿ ಹೇಗ್ ಬರೆಯಲ್ಪಡ್ತದೆ ಅಂತ ಕೇಳಿದರೆ, ಇಲ್ಲೇ ನೋಡ್ಕೊಂಡ್ಬಿಡಿ. ಕ್ವಶನ್ ಅಲ್ಲೇ ತುಂಬಾ ಸಿಂಪಲ್ ಆಗಿರ್ತಕ್ಕಂಥ ಶಬ್ದ ಇದು. ಇರಾನ್ ಅಂತ ಇದೆ IRAN, ಇಲ್ಲಿ ರೀನಾ ಅಂತ ಇದೆ RINA. ಅದೇ ಏನಾಗಿದಾವೆ, ಅವೇ ಅಕ್ಷರಗಳು ಬಂದಿದಾವೆ, ಸ್ಥಾನ ಪಲ್ಲಟ ಆಗಿದೆ. ಯಾವ ರೀತಿ ಅಂತ ನೋಡಿ. ಇಲ್ಲಿ IRAN ಇರಾನ್ ಇರೋದನ್ನ ಅವ್ರು ಏನ್ ಬರ್ದಿದ್ದಾರೆ, RINA ರೀನಾ ಅಂತ ಬರ್ದಿದ್ದಾರೆ. ಐ ಇಲ್ಲಿ ಬಂದಿದೆ, ಆರ್ ಇಲ್ಲಿ ಬಂದಿದೆ, ಎ ಇಲ್ಲಿ ಬಂದಿದೆ, ಎನ್ ಇಲ್ಲಿ ಬಂದಿದೆ. ಅಂದ್ರೆ ಏನು, ಎರಡೆರಡು ಅಕ್ಷರಗಳನ್ನ ಅವರು ಡಿವೈಡ್ ಮಾಡ್ಕೊಂಡಿದ್ದಾರೆ. ಅದೇ ರೀತಿ ರವಿ ನೋಡಿ, ತುಂಬಾ ಈಸಿ ಕ್ವಶನ್ ಇದು. ಯಾವ ರೀತಿಯಾಗಿ ಮಾಡೋಣ, ಎರಡು ಪಾರ್ಟಿಸಿಪೇಟ್ ಮಾಡ್ಕೊಳ್ಳಿ. RA ಇದೆ, ಅದನ್ನ AR ಅಂತ ಬರೀರಿ. VI ಅಂತ ಇದೆ, ಅದನ್ನ IV ಅಂತ ಬರೀರಿ. ಆನ್ಸರ್ ಬಂದು ARIV. ಆಪ್ಷನ್ ಬಿ ಅಲ್ಲಿದೆ ARIV. ಹೌದಲ್ವಾ? ಇನ್ನು ಕೆಲವೊಬ್ರು ಆಪ್ಷನ್ ನಲ್ಲಿ ಮಾರ್ಕ್ ಮಾಡ್ತಿರ್ಬೇಕಾದ್ರೆ ನೋಡಿ, ಇಲ್ಲಿ ARIV ಇದೆ, ARVI ಇದೆ. ಸ್ವಲ್ಪ ಕನ್ಫ್ಯೂಸ್ ಆದ್ರೂ ಸಹ ನಿಮ್ಮ ಆನ್ಸರ್ ಇಲ್ಲಿ ರಾಂಗ್ ಆಗೋ ಸಾಧ್ಯತೆ ಇರುತ್ತೆ. ಹೌದಲ್ವಾ? ಸೊ ಸ್ವಲ್ಪ ಕೇರ್ಫುಲ್ ಏನ್ ಮಾಡ್ತಾ ಹೋಗಿ, ಆನ್ಸರ್ ಅನ್ನ ಟಿಕ್ ಮಾಡಿ. ಅರ್ಥ ಆಯ್ತಲ್ವಾ? ಇದೇ ರೀತಿ ನೆಕ್ಸ್ಟ್ ಕ್ವಶನ್ ಹೋಗೋಣ. ಹಾ, ಸಂಕೇತದ ಭಾಷೆಯಲ್ಲಿ ಟ್ವಿಂಕಲ್ ಅನ್ನುವಂತ ಪದವನ್ನ ಕೊಟ್ಟಿದ್ದಾರೆ. ಅದನ್ನ ELKNIWT ಅಂತ ಬರ್ದಿದ್ದಾರೆ. ಟ್ವಿಲೈಟ್ ಅನ್ನುವಂತ ಪದವನ್ನ ಯಾವ ರೀತಿಯಾಗಿ ಬರಿಬಹುದು ಅಂತ ಕೇಳ್ತಿದ್ದಾರೆ. ಟ್ವಿಂಕಲ್ ನೋಡಿ ಏನಾಗಿದೆ, ಬರ್ಕೊಳ್ಳಿ ಇಲ್ಲಿ. ಟ್ವಿಂಕಲ್ TWINKLE ಟ್ವಿಂಕಲ್. ಅದನ್ನ ಏನಂತ ಬರ್ದಿದ್ದಾರೆ, ELKNIWT ಅಂತ ಬರ್ತಿದ್ದಾರೆ. ಇಲ್ಲಿ ಏನಾದ್ರೂ ಪ್ಯಾಟರ್ನ್ ಮೂರ್ ಅಕ್ಷರ ತಗೊಂಡ್ ಮಾಡಿದಾರಾ ಅಥವಾ ಡಿವೈಡ್ ಮಾಡಿದಾರಾ ನೋಡಿ. ಎನ್ ಅದೇ ರೀತಿ ಇದೆ, ಕೆ ಇಲ್ಲಿ ಬಂದಿದೆ, ಐ ಇಲ್ಲಿ ಬಂದಿದೆ, ಎಲ್ ಇಲ್ಲಿ ಬಂದಿದೆ, ಡಬ್ಲ್ಯೂ ಇಲ್ಲಿ ಬಂದಿದೆ, ಇ ಕೊನೆಗೆ ಬಂದಿದೆ, ಟಿ ಸಹ ಏನಾಗಿದೆ, ಕೊನೆಗೆ ಬಂದಿದೆ. ಅಂದ್ರೆ ಏನಾಯ್ತಿಲ್ಲ ಅರ್ಥ, ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ಟಿ ಕೊನೆಗೆ ಬಂದಿದೆ. ಹೌದಲ್ವಾ? ಅದೇ ರೀತಿ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥ ಡಬ್ಲ್ಯೂ ಹಿಂದ್ಗಡೆಯಿಂದ ಎರಡನೇ ಸ್ಥಾನಕ್ಕೆ ಬಂದಿದೆ. INK ಅಂದ್ರೆ ಏನಾಯ್ತು, ಸಿಂಪಲ್ಲಿ ಇಲ್ಲಿ ಅರ್ಥ ನೋಡಿ, ಇಲ್ಲೇ ತೋರಿಸ್ಕೊಟ್ಬಿಡ್ತೀನಿ. ಲಾಸ್ಟ್ ಇರ್ತಕ್ಕಂಥ ಅಕ್ಷರ ಮೊದಲನೇ ಸ್ಥಾನಕ್ಕೆ ಬಂದಿದೆ. ಅದೇ ರೀತಿ ಎಲ್ ನೋಡಿ ಎರಡನೇ ಸ್ಥಾನಕ್ಕೆ, ಕೆ ಮೂರನೇ ಸ್ಥಾನಕ್ಕೆ, ಎನ್
ಐ, ಡಬ್ಲ್ಯೂ, ಎಸ್, ಕೊನೆಗೆ ಟಿ ನೋಡಿ. ಹೌದಲ್ವಾ? ಎಷ್ಟು ಈಸಿ ಆಗಿದೆ. ಅದೇ ರೀತಿ ನಾವು ಯಾವ ಪದವನ್ನ ಇಲ್ಲಿ ರಿಪೀಟ್ ಮಾಡಿ ಬರಿಬೇಕಾಗತ್ತೆ ಕೋಡ್ ವರ್ಡ್ ಅಲ್ಲಿ ಅಂತ ಕೇಳಿದ್ರೆ, ಟ್ವಿಲೈಟ್ ಅನ್ನುವಂತ ಪದ ಕೊಟ್ಟಿದ್ದಾರೆ ಅವರು ನಮಗೆ. ಟ್ವಿಲೈಟ್. ಓಕೆ, ಎಸ್. ಇಲ್ಲೇನಾಗಿದೆ, ಪ್ಯಾಟರ್ನ್ ಅಲ್ಲಿ ಉಲ್ಟಾ ಬರೆದಿದ್ದಾರೆ. ಅದನ್ನ ಸ್ಟ್ರೇಟ್ ಇರ್ತಕ್ಕಂತ ಅಕ್ಷರಗಳನ್ನ ಉಲ್ಟಾ ಬರಿತಾ ಬಂದಿದ್ದಾರೆ, ರಿವರ್ಸ್ ಆಗಿ. ಅದೇ ರೀತಿ ನಾವು ಬರಿತಾ ಹೋಗೋಣ. ಇಲ್ಲಿ ಕೊನೆಗೆ ಇರ್ತಕ್ಕಂಥದ್ದು ಟಿ, ಅದಾದ್ಮೇಲೆ ಎಚ್ ಇದೆ, ಅದಾದ್ಮೇಲೆ ಜಿ ಇದೆ, ಅದಾದ್ಮೇಲೆ ಐ ಇದೆ, ದೆನ್ ಎಲ್ ಇದೆ, ಐ ಇದೆ, ಡಬ್ಲ್ಯೂ ಇದೆ, ಟಿ ಇದೆ. ಹೌದಲ್ವಾ? ಕರೆಕ್ಟ್ ಆಯ್ತಲ್ಲ? ಟಿ ಕೊನೆಗೆ ಬಂದಾಯ್ತು. ಸೊ ಐ ಇಲ್ ಬಂತು, ಎಲ್ ಇಲ್ ಬಂತು, ಜಿ ಇಲ್ ಬಂತು, ಐ ಇಲ್ ಬಂತು, ಎಚ್ ಇಲ್ ಬಂದಿದೆ, ಡಬ್ಲ್ಯೂ ಇಲ್ ಬಂದಿದೆ, ಟಿ ಟಿ ಕೊನೆಗೆ ಬಂದಿದ್ದಾವೆ. ಹೌದಲ್ವಾ? ಸೊ ಆನ್ಸರ್ ಅಲ್ಲಿ ನೋಡಿ, ಟಿ ಎಚ್ ಜಿ ಎಲ್ಲಿದೆ? ಟಿ ಎಚ್ ಜಿ, ಟಿ ಐ ಝಡ್, ಟಿ ಎಲ್ ಐ, ಟಿ ಜಿ, ಟಿ ಎಚ್ ಜಿ ನೋಡ್ರಿ. ಆಪ್ಷನ್ ಡಿ. ಎರಡೇ ಎರಡು ಮುಂಚೆ ಇರ್ತಕ್ಕಂತ ಮೊದಲ ಎರಡು ಅಕ್ಷರಗಳನ್ನ ನೀವು ಫೈಂಡ್ ಔಟ್ ಮಾಡಿದ್ರೆ ಸಾಕು, ಇಲ್ಲಿ ನಿಮಗೆ ಖಂಡಿತ ಕಂಪ್ಲೀಟ್ ಆನ್ಸರ್ ಸಿಕ್ಕೇ ಸಿಗುತ್ತೆ. ಅರ್ಥ ಆಯ್ತಲ್ವಾ? ತುಂಬಾ ಈಸಿ ಕ್ವಶನ್ ಇದು. ಎಸ್. ಅದೇ ರೀತಿ ವಿದೌಟ್ ವೇಸ್ಟಿಂಗ್ ಟೈಮ್ ನೆಕ್ಸ್ಟ್ ಕ್ವಶನ್ ಗೆ ಜಂಪ್ ಆಗೋಣ. ಮತ್ತೆ ಒಂದು ಸಣ್ಣ ಪದವನ್ನ ಕೊಟ್ಟಿದ್ದಾರೆ ಇಲ್ಲಿ, ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ ನೋಡಿ, ಬರ್ಕೊಳ್ಳಿ ಇದನ್ನ. ಸಿಸ್ಟಮ್ ಅಂತಕ್ಕಂತ ಒಂದು ಪದವನ್ನ ಕೊಟ್ಟಿದ್ದಾರೆ ಇಲ್ಲಿ. ಆ ಸಿಸ್ಟಮ್ ಪದವನ್ನ ಯಾವ ರೀತಿಯಾಗಿ ಅವರು ಬರ್ದಿದ್ದಾರೆ ಅಂತ ಕೇಳಿದ್ರೆ, ಸಿಸ್ಮೆಟ್ ಅಂತ ಬರ್ದಿದ್ದಾರೆ, SYSMET ಅಂತ ಬರ್ದಿದ್ದಾರೆ. ಇನ್ನೊಂದು ಶಬ್ದವನ್ನ ಕೊಟ್ಟಿದ್ದಾರೆ, ನಿಯರರ್ ಅಂತ ಕೊಟ್ಟಿದ್ದಾರೆ, NEARER, ನಿಯರರ್ ಅಂತ ಕೊಟ್ಟಿದ್ದಾರೆ. ಇದನ್ನ AENRER ಅಂತ ಬರ್ದಿದ್ದಾರೆ. ಹೌದಲ್ವಾ? ಎಸ್. ಆದ್ರೆ ನಮಗ್ ಕೇಳಿರುವಂತ ಪದ ಯಾವುದು ಅಂತ ಕೇಳಿದ್ರೆ ಫ್ರಾಕ್ಷನ್, FRACTION. ಹೌದಲ್ವಾ? ಓಕೆ, ಫ್ರಾಕ್ಷನ್. ಈಗ ಮೊದಲ ಎರಡು ಪದಗಳಲ್ಲಿ ಏನೆಲ್ಲ ಪ್ಯಾಟರ್ನ್ ಗಳಿದಾವೆ ಅಂತ ನೋಡಿ. SYS ಇಲ್ಲಿ ಏನಾದ್ರೂ ಚೇಂಜಸ್ ಕಾಣಿಸಿದ್ಯಾ ನಿಮ್ಗೆ? ಇಲ್ಲ, ಸೇಮ್ ಇದೆ. ಆದ್ರೆ ಮುಂದ್ಗಡೆ ಇರ್ತಕ್ಕಂಥದ್ದು ನೋಡಿ, ಇ ಉಳಿದಿದೆ, ಎಂ ಇಲ್ಲಿ ಬಂದಿದೆ, ಟಿ ಇಲ್ಲಿ ಬಂದಿದೆ. ಅದೇ ರೀತಿ ಎನ್, ಎ ನೋಡಿ ಎಲ್ಲಿದೆ, ಎ ಇಲ್ಲಿದೆ, ಇ ಇಲ್ಲೇ ಉಳಿದಿದೆ, ಎನ್ ಇಲ್ಲಿ ಬಂದಿದೆ, RER ಸೇಮ್ ಇದೆ. ಅಂದ್ರೆ ಏನ್ ಅರ್ಥ, ಇಲ್ಲಿ ಮೂರು ಪದಗಳ ಏನ್ ಮಾಡಿದ್ದಾರೆ, ಡಿವೈಡ್ ಮಾಡಿಕೊಂಡು ಈ ರೀತಿಯಾಗಿ ಪ್ಯಾಟರ್ನ್ ಅನ್ನ ಕೊಟ್ಟಿದ್ದಾರೆ. ಅದೇ ರೀತಿ ನಾವೇನ್ ಮಾಡ್ಬೇಕಾಗತ್ತೆ ಇಲ್ಲಿ, ಎಸ್. ಅದೇ ರೀತಿ ಫ್ರಾಕ್ಷನ್ ವರ್ಡ್ ನಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ನೋಡಿ, FRA ಇದೆ. ಹೌದಾ? FRA ಇದೆ. ನಾವಿಲ್ಲಿ ಏನಂತ ಮಾಡೋಣ, ಇದನ್ನ FRA ಅಂತ ಸೇಮ್ ಇಡೋಣವ ಅಥವಾ CARF ಅಂತ ಮಾಡೋಣ? ಯಾವ ರೀತಿಯಾಗಿ ಮಾಡ್ಬೋದು ನೋಡಿ, FRA ಅಂತ ಇಟ್ಟಿದೀವಿ. ಮುಂದೆ ಏನ್ ಮಾಡ್ತೀವಿ ನಾವು, ಏನ್ ಮಾಡ್ತೀವಿ, ಇದನ್ನ CTI ಅಂತ ಇದೆ. ಅದನ್ನ ಯಾವ ರೀತಿ ಬರಿಬಹುದು, ON ಅಂತ ಇದೆ. ಕೊನೆಗೆ ಮೂರ್ ಅಕ್ಷರ ಮಾಡಿದ್ರೆ ಕೊನೆಗೆ 2 ಅಕ್ಷರ ಉಳಿಯುತ್ತೆ ಇಲ್ಲಿ. ಹೌದಲ್ವಾ? ಎಸ್. ಹಾಗಿದ್ರೆ CTI ಚೇಂಜ್ ಮಾಡಿ ನೋಡಿ ಏನಾಗುತ್ತೆ. ಸೊ ಐ ಆಗುತ್ತೆ, ಟಿ ಆಗುತ್ತೆ, ಸಿ ಉಳಿಯುತ್ತೆ, ITC ಅಂತ ಆಯ್ತು. ಹೌದಲ್ವಾ? ಓಕೆ. ITC ಆದ ತಕ್ಷಣ ಮತ್ತೆ ON ಅಂತ ಇದೆ ಕೊನೆಗೆ. ಆ ON ಏನಾಗುತ್ತೆ, ಅದೇ ರೀತಿ NO ಆಗುತ್ತಾ? ನೋಡ್ಕೊಳ್ಳಿ ಏನಾಗುತ್ತೆ ಇಲ್ಲಿ, ಚೆಕ್ ಮಾಡಿ ಒಂದ್ ಸ್ವಲ್ಪ ಪ್ಯಾಟರ್ನ್ ಏನಾಗಿದೆ. ಯಾಕಂದ್ರೆ ನಿಯರರ್ ಇಲ್ಲಿ 6 ಅಕ್ಷರಗಳಿದಾವೆ, ಆದ್ರೆ ಇಲ್ಲಿ ಏನಾಗಿದೆ 8 ಅಕ್ಷರಗಳಿದಾವೆ. ಹಾಗಿದ್ರೆ ಇಲ್ಲಿ ಮೂರು ಮಾಡಿದರೆ ನಾವ್ ಇಲ್ಲಿ 2 ಮಾಡ್ಬೋದಿತ್ತಲ್ವಾ? ಮೂರು ಯಾಕೆ ಮಾಡ್ತಿದೀವಿ? ಹೌದಲ್ವಾ? ಸೊ ಅದೇ ರೀತಿ ನಾವೇನ್ ಮಾಡೋಣ, ಇಲ್ಲಿ ಒಂದ್ ನಿಮಿಷ ತೋರ್ಸ್ಕೊಟ್ಬಿಡ್ತೀನಿ. ಈಗ ಏನ್ ಮಾಡೋಣ ನಾವಿಲ್ಲಿ, ಅವ್ರು ಯಾವ ರೀತಿಯಾಗಿ ಮೂರು ಅಕ್ಷರಗಳನ್ನ ಡಿವೈಡ್ ಮಾಡಿದರೆ ನಮಗೆ 8 ಅಕ್ಷರಗಳ ಇರೋದ್ರಿಂದ ಎರಡು ಅಕ್ಷರಗಳನ್ನ ನಾವಿಲ್ಲಿ ಪಾರ್ಟಿಷನ್ ಮಾಡ್ತಾ ಹೋಗೋಣ. ಎರಡು ಅಕ್ಷರಗಳು. ಓಕೆ, ಎರಡು ಅಕ್ಷರಗಳಂದ್ರೆ ನಮಗೆ 4 ಏನಾಯ್ತು ಇಲ್ಲಿ ಗ್ರೂಪ್ ಸಿಕ್ಕಾಯ್ತು. ಈಗ ಚೇಂಜ್ ಮಾಡಿ ನೋಡೋಣ. FR ಅಂತ ಇದೆ, ಆ FR ಅನ್ನ ಅದೇ ರೀತಿ ಇಟ್ಕೊಳ್ಳಿ. ಒಂದು ಪಾಸಿಬಿಲಿಟಿ ಬರಿತಾ ಇದ್ದೀನಿ, AC ಇದೆ. ಆ AC ಅನ್ನ ಏನ್ ಮಾಡೋಣ, ಇಲ್ಲಿ
ಆ ಎ ಸಿ ಯನ್ನ ಏನ್ ಮಾಡೋಣ ನಾವು ಸಿ ಎ ಅಂತ ಬರೆಯೋಣ. ಓಕೆ, ಟಿ ಐ ಅಂತ ಇದೆ, ಅದನ್ನ ಮತ್ತೆ ಟಿ ಐ ಅಂತಾನೆ ಬರೆಯೋಣ. ಓ ಎನ್ ಇರೋದನ್ನ ಎನ್ ಓ ಅಂತ ಮಾಡೋಣ. ಯಾವ್ದಾದ್ರು ಇದೆಯಾ ನೋಡಿ ಆಪ್ಷನ್ ಅಲ್ಲಿ? ಎಫ್ ಆರ್ ಇದೆ, ಎ ಸಿ ಇದೆ, ಎನ್ ಓ ಇದೆ, ಐ ಟಿ ಇದೆ. ಇಲ್ಲ, ಆಗಿಲ್ಲ. ಹಾಗಿದ್ರೆ ನಾವ್ ಇಲ್ಲಿ ಏನ್ ಮಾಡ್ಬೇಕು? ಎಲ್ಲವನ್ನೂ ಅದಲು ಬದಲು ಮಾಡಿ ಬರ್ದಾಗ ಏನಾಯ್ತು? ಆರ್ ಎಫ್ ಆಯ್ತು ಮುಂಚೆ, ದೆನ್ ಸಿ ಎ ಆಗುತ್ತೆ, ಐ ಟಿ ಆಗುತ್ತೆ, ಮತ್ತೆ ಎನ್ ಓ ಆಗುತ್ತೆ. ಈ ಆಪ್ಷನ್ ಆದ್ರೂ ಇದೆಯಾ ಚೆಕ್ ಮಾಡಿ. ಆರ್ ಎಫ್ ಇದೆಯಾ ಯಾವ್ದಾದ್ರು? ಇಲ್ಲ, ನೋ. ಹಾಗಿದ್ರೆ ನಮ್ಮ ಏನಾಗಿದೆ ಇಲ್ಲಿ ಪಾಸಿಬಿಲಿಟಿ ಸೆಕೆಂಡ್ ಟೈಮ್ ಬರ್ದಿರೋಂಥದ್ದು ರಾಂಗ್ ಆಗಿದೆ. ಫಸ್ಟ್ ಟೈಮ್ ಬರ್ದಿರೋದ್ರಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ನಮಗೆ ಎಫ್ ಆರ್ ಒಂದು ಕರೆಕ್ಟ್ ಸಿಕ್ಕಿದೆ. ಹೌದಲ್ವಾ? ಎಫ್ ಆರ್ ಇಲ್ಲಿದೆ. ಹಾಗಿದ್ರೆ ಏನ್ ಮಾಡ್ಬೇಕು ನಾವು? ಎಫ್ ಆರ್ ಎ ಸಿ ನೋಡಿ, ಎಫ್ ಆರ್ ಎ ಸಿ ಟಿ ಐ ಓ ಎನ್ ಫ್ರಾಕ್ಷನ್ ಅಂತ ಏನಿದೆ ಇಲ್ಲಿ 4 ಪಾರ್ಟಿಷನ್ ಮಾಡ್ಕೊಳ್ಳೋಣ. ಸೊ ಎಫ್ ಆರ್ ಎ ಸಿ ಯನ್ನ ಆಸ್ ಯೂಸ್ವಲ್ ಎಫ್ ಆರ್ ಎ ಸಿ ಅಂತ ಇಟ್ಕೊಳ್ಳೋಣ. ಟಿ ಐ ಓ ಎನ್ ಇದೆ, ಅದನ್ನ ಏನ್ ಮಾಡೋಣ ನಾವು? ಚೇಂಜ್ ಮಾಡ್ತಾ ಹೋಗೋಣ. ಎನ್ ಇಲ್ಲಿದೆ, ಐ ಇಲ್ಲಿದೆ, ಓ ಇಲ್ಲಿ ಬರುತ್ತೆ. ಈಗ ನೋಡಿ, ಎಫ್ ಆರ್ ಎ ಸಿ ಎನ್ ಓ ಐ ಟಿ. ಎಸ್, ಎಕ್ಸಾಕ್ಟ್ಲಿ. ಅಂದ್ರೆ ಏನ್ ಅರ್ಥ ಆಯ್ತು ನಮಗಿಲ್ಲಿ? ಅವರು 6 ಅಕ್ಷರಗಳನ್ನ ಮೂರು ಡಿವೈಡ್ ಮಾಡಿದರೆ, ನಮ್ಗೆ ಇರ್ತಕ್ಕಂತ 8 ಅಕ್ಷರಗಳನ್ನ ನಾವು 4 ಡಿವೈಡ್ ಮಾಡಿನೇ ನಾವು ಆನ್ಸರ್ ಅನ್ನ ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಯಾಕೆ ನಾನು ಮುಂಚೆನೆ ಈ ಆಪ್ಷನ್ ಅನ್ನ ನಿಮಗೆ ಹೇಳಲಿಲ್ಲ ಅಂತ ಕೇಳಿದ್ರೆ, ಈ ರೀತಿಯಾಗಿ ಕನ್ಫ್ಯೂಷನ್ಸ್ ಗಳು ಬರ್ತಾ ಇರ್ತಾವ ನಿಮಗೆ. ಹೌದಾ ಅಲ್ವಾ? ಹೌದಾ? ಯಾಕೆ ಕಾಮನ್ ಆಗಿ 8 ಇದಾವೆ ಅಂತ ಕೇಳಿದ್ರೆ 2 ಮಾಡಬಹುದಲ್ಲ ಅನ್ನುವಂತ ನಿಮ್ಗೆ ಏನೋ ಸಂಶಯಗಳು ಬರ್ತಾ ಇರ್ತವೆ. ಸೊ ಅದನ್ನ ನಾನು ಇಲ್ಲಿ ಒಂದ್ಸರಿ ಮಾಡಿ ತೋರಿಸಿದೀನಿ. ಆದ್ರೆ ಆ ರೀತಿ ಆಗೋದಿಲ್ಲ. ಕೊಟ್ಟಿರ್ತಕ್ಕಂತ ಏನು ಪದಗಳ 6 ಪದಗಳಿದಾವೆ ಅಂದಾಗ 3 ಡಿವೈಡ್ ಮಾಡಿದ್ದಾರೆ. ಅದೇ ರೀತಿ 8 ಪದಗಳಿದಾವೆ, 8 ಅಕ್ಷರಗಳಿದಾವೆ ಅಂತಂದಾಗ ನಾವು 4 ಡಿವೈಡ್ ಮಾಡಿನೇ ಆನ್ಸರ್ ಮಾಡ್ಬೇಕಾಗತ್ತೆ. ಸೊ 2, 3 ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗೇನಾಗತ್ತೆ? ಪ್ಯಾಟರ್ನ್ ಚೇಂಜ್ ಆಗುತ್ತೆ. ನಮಗೆ ಪ್ಯಾಟರ್ನ್ ಕರೆಕ್ಟ್ ಆಗಿದೆ ಅಂತ ನಮ್ಗೆ ಅನ್ಸೋದಿಲ್ಲ. ಹೌದಲ್ವಾ? ಸೊ ಆಪ್ಷನ್ ಗಳಲ್ಲಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ತುಂಬಾ ಈಸಿ ಇರ್ತಕ್ಕಂಥ ಕ್ವಶನ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಮಾಡ್ಕೊಂಡ್ ಬಿಡ್ತೀವಿ ಈ ರೀತಿಯಾಗಿ ಮಾಡೋದ್ರಿಂದ. ಅದಕ್ಕೆ ನಾನು ನಿಮಗೆ ಎಕ್ಸಾಂಪಲ್ ಹಾಕಿ ಇಲ್ಲಿ ತೋರಿಸಿದ್ದೀನಿ. ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹೌದಲ್ವಾ? ಎಸ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಗೆ ಹೋಗೋಣ. ನೋಡಿ ಏನಿದೆ, ನಿರ್ದಿಷ್ಟ ಭಾಷೆಯಲ್ಲಿ ಸಿಗರೆಟ್ ಅನ್ನುವಂತ ಪದ ಇದೆ, ಬರ್ಕೊಳ್ಳಿ ಅದನ್ನ. ಸಿಗರೆಟ್ ಅಂತ ಇದೆ, ಸಿ ಐ ಜಿ ಎ ಆರ್ ಇ ಡಬಲ್ ಟಿ ಇ, ಸಿಗರೆಟ್. ಅದನ್ನ ಏನಂತ ಬರ್ದಿದ್ದಾರೆ ಅವರು? ಜಿ ಐ ಸಿ ಇ ಆರ್ ಎ ಮತ್ತೆ ಇ ಡಬಲ್ ಟಿ ಅಂತ ಬರ್ದಿದ್ದಾರೆ. ನೋಡಿ ಇಲ್ಲಿ ಪ್ಯಾಟರ್ನ್ ಏನಾಗಿದೆ ನೋಡಿದ ತಕ್ಷಣ ಗೊತ್ತಾಗ್ತದೆ. ಐ ಇಲ್ಲಿದೆ, ಜಿ ಇದೆ, ಸಿ ಇಲ್ಲಿದೆ, ಆರ್ ಇಲ್ಲಿದೆ, ಇ ಇದೆ, ಎ ಇಲ್ಲಿದೆ, ಟಿ ಅಲ್ಲೇ ಉಳಿದಿದೆ. ಇ ಮತ್ತೆ ಟಿಗಳು ಏನಾಗಿದಾವೆ ಇಲ್ಲಿ ಅದಲು ಬದಲಾಗಿದ್ದಾವೆ. ಅಂದ್ರೆ ಏನ ಅರ್ಥ? ಇಲ್ಲಿ ಮೂರು ಅಕ್ಷರಗಳನ್ನ ತಗೊಂಡು ಸ್ಥಾನಗಳನ್ನ ಬದಲು ಮಾಡಿದ್ದಾರೆ. ಅದೇ ರೀತಿ ನಮಗೆ ಫೈಂಡ್ ಔಟ್ ಮಾಡೋದಕ್ಕೆ ಕೊಟ್ಟಿರುವಂತ ಪದ ಯಾವ್ದಿದೆ? ಡೈರೆಕ್ಷನ್. ಎಸ್. ಈಗ ನಾವ್ ಇದನ್ನ ಏನ್ ಮಾಡೋಣ? ಮೂರು ಪದಗಳಾಗಿ ಓಡ್ಕೊಳ್ಳೋಣ. ಈಗ ಮಾಡಿ, ಡಿ ಐ ಆರ್ ಇರೋದನ್ನ ರಿವರ್ಸ್ ಮಾಡಿ ಬರ್ದಾಗ ಏನಾಗುತ್ತೆ? ಆರ್ ಐ ಡಿ. ಕರೆಕ್ಟ್ ಅಲ್ವಾ? ಐ ಇಲ್ಲೇ ಇದೆ, ಆರ್ ಇಲ್ಲಿ ಬಂತು, ಡಿ ಇಲ್ಲಿ ಬಂತು. ಇದೇ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತಿದೀವಲ್ಲ? ಎಸ್. ಅದೇ ರೀತಿ ಸಿ ಇಲ್ಲಿದೆ, ಟಿ ಇಲ್ಲಿ ಬರುತ್ತೆ, ಇ ಇಲ್ಲಿ ಬರುತ್ತೆ, ಓ ಅಲ್ಲೇ ಉಳ್ಕೊಳ್ಳುತ್ತೆ, ಎನ್ ಇಲ್ಲಿ ಬರುತ್ತೆ, ಐ ಈ ಸ್ಥಾನಕ್ಕೆ ಬರುತ್ತೆ. ಹಾಗಿದ್ರೆ ನೋಡಿ ಎಲ್ಲಿದೆ? ಆರ್ ಐ ಡಿ ಅನ್ನುವಂತ ಆಪ್ಷನ್ ಎಲ್ಲಿದೆ ನೋಡಿ? ಆರ್ ಐ ಡಿ 1ನೇ ಆಪ್ಷನ್ ಅಲ್ಲಿ ಇದೆ, ಮತ್ತೆ 3ನೇ ಆಪ್ಷನ್ ಅಲ್ಲಿ ಇದೆ. 2ನೇ ಪಾರ್ಟ್ ಟಿ ಸಿಇ ಎಲ್ಲಿದೆ ನೋಡಿ? ಟಿ ಸಿಇ ಇಲ್ಲೂ ಸಹ ಇದೆ, ಟಿ ಸಿಇ 3ನೇ ಆಪ್ಷನ್ ಅಲ್ಲೂ ಸಹ ಇದೆ. ಹಾಗಿದ್ರೆ ಕೊನೆಯ ಪಾರ್ಟ್ ನೋಡಿ, ಎನ್ ಓ ಐ ಬರ್ಬೇಕು. ಇಲ್ಲಿ 3ನೇ ಆಪ್ಷನ್ ಅಲ್ಲಿ ಐ ಓ ಎನ್ ಬಂದಿದೆ, ಮೊದಲನೇ ಆಪ್ಷನ್ ಅಲ್ಲಿ ಎನ್ ಓ ಐ ಬಂದಿದೆ. ಹಾಗಿದ್ರೆ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಆಗ್ತಾ ಹೋಗಿದೆ ಇಲ್ಲಿ. ಎಸ್, ಕರೆಕ್ಟ್ ಆಯ್ತಲ್ವಾ? ಓಕೆ. ನೋಡಿ, ಕೆಲವೊಂದು ಕ್ವಶನ್ಗಳು ನೋಡಿದ ತಕ್ಷಣ ನಿಮಗೆ ಇಲ್ಲಿ ಸ್ಥಾನ ಬದಲಾವಣೆ ಆಗಿದೆ ಅಂತ ಪಟ್ ಅಂತ ಕಂಡು ಹಿಡಿತೀರಿ ನೀವು. ಆದ್ರೆ ಇನ್ನು ಕೆಲವೊಂದು ಏನಾಗುತ್ತೆ, ನಾನು ತೋರಿಸಿದ್ನಲ್ಲ ನಿಮಗೆ, ಫ್ರಾಕ್ಷನ್ ಮಾಡ್ತಿರ್ಬೇಕಾದ್ರೆ ಆ ರೀತಿಯಾಗಿ ಕನ್ಫ್ಯೂಷನ್ ಗಳಾಗುವಂತ ಸಾಧ್ಯತೆಗಳಿರ್ತವೆ. ಸ್ವಲ್ಪ ಕೇರ್ಫುಲಿ ನಾವು ಒಂದು ಸರಿ ಬಿಟ್ಟು 2 ಸರಿ ಅಲ್ಲೇ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಏನಾಗುತ್ತೆ? ದಾರಿ ಸಿಗುತ್ತೆ. ಹೌದಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ? ಕ್ಯಾಲ್ಕತ್ತಾ ಅಂತ ಕೊಟ್ಟಿದ್ದಾರೆ. ಓಕೆ, ಕ್ಯಾಲ್ಕತ್ತಾ ಬರ್ಕೊಳ್ಳೋಣ. CUTTA, ಕ್ಯಾಲ್ಕತ್ತಾ ಅಂತ ಇದೆ. ಇದನ್ನ ಯಾವ ರೀತಿಯಾಗಿ ಬರ್ದಿದ್ದಾರೆ ಅಂತ ಕೇಳಿದ್ರೆ ACC ಅಂತ ಬರ್ದಿದ್ದಾರೆ, ಮತ್ತೆ LTUAT ಅಂತ ಕೊಟ್ಟಿದ್ದಾರೆ. ಓಕೆ,
ನಮಗ್ ಕೇಳಿರುವಂತದ್ದು ಕರ್ನಾಟಕ. KARNA, ಓಕೆ ಒಂದ್ ನಿಮಿಷ, KARNATAKE ಕರೆಕ್ಟ್ ಇದೆ, ಕರ್ನಾಟಕ ಅಂತ ಕೇಳಿದ್ದಾರೆ. ಕ್ಯಾಲ್ಕತ್ತಾವನ್ನ ACC ಅಂತ ಬರ್ದಿದ್ದಾರೆ. ನೋಡಿ ಇಲ್ಲಿ ಏನಾಗಿದೆ ಅಂತ. ಓಕೆ, ಎ ಇಲ್ಲಿ ಬಂದಿದೆ, ಸಿ ಇಲ್ಲಿ ಬಂದಿದೆ, ಎಲ್ ಇಲ್ಲಿ ಬಂದಿದೆ, ಸಿ ಇಲ್ಲಿ ಬಂದಿದೆ, ಯು ಇಲ್ಲಿ ಬಂದಿದೆ, ಟಿ ಇಲ್ಲಿ ಬಂದಿದೆ, ಟಿ ಮತ್ತೆ ಕೊನೆಗೆ ಬಂದಿದೆ, ಎ ಇಲ್ಲಿ ಬಂದಿದೆ. ಅಂದ್ರೆ ಏನಾಯ್ತು, ಇಲ್ಲಿ ಎರಡು ಅಕ್ಷರಗಳನ್ನೇ ಏನ್ ಮಾಡಿದ್ದಾರೆ, ಡಿವೈಡ್ ಮಾಡ್ಕೊಂಡಿದ್ದಾರೆ. ಹೌದಲ್ವಾ? ಎಸ್, ಇಲ್ಲಿ ನಾವು ಸಹ ಅದೇ ರೀತಿ ಏನ್ ಮಾಡೋಣ, ಎರಡು ಅಕ್ಷರಗಳನ್ನ ಡಿವೈಡ್ ಮಾಡ್ಕೊಂಡು ಹೋಗೋಣ. ಓಕೆ, ಒಂದ್ ನಿಮಿಷ ನೋಡಿ, ಇಲ್ಲಿ ಮತ್ತೇನಾಯ್ತು, ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಮಗೆ. ಯಾಕೆ ಅಂತ ಕೇಳಿದ್ರೆ ಕ್ಯಾಲ್ಕತ್ತಾದಲ್ಲಿ 8 ಅಕ್ಷರಗಳಿದಾವೆ, ಆದ್ರೆ ಕರ್ನಾಟಕದಲ್ಲಿ 9 ಅಕ್ಷರಗಳಿದಾವೆ. ಹಾಗಿದ್ರೆ ಎರಡನ್ನ ಡಿವೈಡ್ ಮಾಡಬಹುದಾ ನಾವು? ನೋ. ಈಗ ಏನ್ ಮಾಡೋಣ, ನಾವು 9 ಇದಾವೆ, ಸೊ ನಾವ್ ಏನ್ ಮಾಡ್ತಾ ಹೋಗೋಣ, ಮೂರಾಗಿ ಡಿವೈಡ್ ಮಾಡ್ತಾ ಹೋಗೋಣ. ಕರೆಕ್ಟ್ ಅಲ್ಲ? ಸೊ ಎಷ್ಟು ಲೆಟರ್ಸ್ ಗಳಿದಾವೆ ಅದ್ರ ಮೇಲೆ ನಮ್ಮ ಪ್ಯಾಟರ್ನ್ ನ ಯಾವ ರೀತಿ ಡಿವೈಡ್ ಮಾಡ್ತೀವಿ ಅನ್ನೋದು ಡಿಪೆಂಡ್ ಆಗುತ್ತೆ. ನಾವೇನ್ ಮಾಡ್ತಾ ಹೋಗೋಣ, ಮೂರಾಗಿ ಡಿವೈಡ್ ಮಾಡೋಣ. ಓಕೆ, ಈಗ ನೋಡಿ, KAR ಏನ್ ಮಾಡ್ಬೇಕು ನಾವಿಲ್ಲಿ, KAR ಅನ್ನ ಯಾವ ರೀತಿಯಾಗಿ ಬರಿಬೇಕು? ಸೊ ಆರ್ ಇಲ್ಲಿ ಬರುತ್ತೆ, ಕೆ ಇಲ್ಲಿ ಬರುತ್ತೆ, ಎ ಏನಾಗುತ್ತೆ, ನಡುವೆ ಉಳಿಯುತ್ತೆ. ಹೌದಾ? ಎಸ್. ಅದೇ ರೀತಿ ಎನ್ ಕೊನೆಗೆ ಬರುತ್ತೆ, ಟಿ ಏನಾಗುತ್ತೆ, ಇಲ್ಲಿ ಬರುತ್ತೆ, ಎ ಟ್ಯಾನ್ ಅಂತ ಬಂತು. ಹೌದಾ? ಎಸ್. AKA ಎ ಓಕೆ, ನಡುವೆ ಕೆ ಉಳಿತು. ಆದ್ರೆ ನಡುವೆ ಕೆ ಉಳಿತಕ್ಕಂತ ಏನು ನಾವು ಪ್ಯಾಟರ್ನ್ ನಾವಿಲ್ಲಿ ಮಾಡ್ಕೊಂಡಿದೀವಿ, ಇದು ಈ ಪ್ಯಾಟರ್ನ್ ಅಲ್ಲಿ ಇತ್ತ? ಬಂದಿದ್ಯಾ? ಹಾಗಿದ್ರೆ ಬಂದಿಲ್ಲ. ಹೌದಾ ಅಲ್ವಾ? ಬಂದಿದ್ಯಾ? ನೋ, ಬಂದಿಲ್ಲ. ಹಾಗಿದ್ರೆ ನಮ್ದು ಈ ಆನ್ಸರ್ ಕರೆಕ್ಟ್ ಆಗುತ್ತಾ? RAK ನೋಡಿ, ಚೆಕ್ ಮಾಡಿ, ಎಲ್ಲಾದ್ರೂ ಇದೆಯಾ RAK? ಆಪ್ಷನ್ ಡಿ ಅಲ್ಲಿ ಇದೆ, RAK ಇದೆ, NTA ಇದೆ, KE ಇದೆ. ಹೌದಾ? ಕರೆಕ್ಟ್ ಆಯ್ತಾ ಹಾಗಿದ್ರೆ ಇದು? ನೋ, ತಪ್ಪಾಯ್ತು. ಹಾಗಿದ್ರೆ ಯಾವ ರೀತಿಯಾಗಿ ಮಾಡ್ಬೇಕು ನಾವ್ ಇದನ್ನ? ಯಾವ ರೀತಿಯಾಗಿ ಮಾಡ್ಬೋದು, ಗೆಸ್ ಮಾಡಿ ನೋಡೋಣ. ಯಾವ ರೀತಿಯಾಗಿ ಮಾಡಬಹುದು ಅಂತ ಏನಾದ್ರು ಗೆಸ್ ಮಾಡ್ಬೋದಾ? ನಾವು ಇಲ್ಲಿ ಮಾಡಿರುವಂತ ಪ್ಯಾಟರ್ನ್ ಕರೆಕ್ಟ್ ಆಗೇ ಇದೆ, ಆದ್ರೆ ಇಲ್ಲಿ ಅದು ವರ್ಕೌಟ್ ಆಗ್ತಿಲ್ಲ. ಯಾಕೆ? 9 ಅಕ್ಷರಗಳಿದಾವೆ ನಮಗೆ. ಹೌದಲ್ವಾ? ಸೊ ನೋಡಿ, ಯಾಕೆ ನಾನು ಈ ತರ ನಿಮ್ಗೆ ಮುಂಚೆನೆ ತಪ್ಪು ಮಾಡಿ ತೋರಿಸ್ತಾ ಇದೀನಿ ಅಂತ ಕೇಳಿದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ಎಕ್ಸಾಮ್ ಹಾಲ್ ಅಲ್ಲಿ ನಮ್ಮ ಮೈಂಡ್ ಸೆಟ್ ಚೇಂಜ್ ಇರುತ್ತೆ. ಹೌದಲ್ವಾ? ಸೊ ನಾವು ಕಾಮನ್ಲಿ ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ಮಾಡ್ತಕ್ಕಂತ ಸಾಲ್ವ್ ಮಾಡ್ತಕ್ಕಂತ ಪ್ರಾಬ್ಲಮ್ಸ್ ಗಳೇನಿರ್ತವೆ, ಸ್ವಲ್ಪ ಜಾಸ್ತಿ ಟೈಮ್ ತಗೊಂಡ್ ಮಾಡಿದ್ರು ಅಡ್ಡಿ ಇರಲ್ಲ. ಆದ್ರೆ ಎಕ್ಸಾಮ್ ಹಾಲ್ ನಲ್ಲಿ ನಮಗೆ 1 ನಿಮಿಷದಲ್ಲಿ ಒಂದು ಪ್ರಾಬ್ಲಮ್ ಅನ್ನ ಕಂಪ್ಲೀಟ್ ಆಗಿ ಸಾಲ್ವ್ ಮಾಡ್ಲೇಬೇಕಾಗಿರೋದ್ರಿಂದ ಇಲ್ಲಿ ಏನಾಗ್ತಾ ಹೋಗುತ್ತೆ ಅಂತ ಕೇಳಿದ್ರೆ, ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಒಂದ್ರಿಂದ ಒಂದು ಏನಾಗುತ್ತೆ, ಕಾಂಪ್ಲಿಕೇಟೆಡ್ ಆಗ್ತಾ ಹೋಗುತ್ತೆ. ಅದ್ರಲ್ಲೂ ಈ ತರ ಆಪ್ಷನ್ಸ್ ಗಳನ್ನ ಅಬ್ಸರ್ವ್ ಮಾಡಿದಾಗಂತೂ ಮುಗ್ದೆ ಹೋಯ್ತು. ಹೌದಾ ಅಲ್ವಾ? ಏನಾಯ್ತು, ಕನ್ಫ್ಯೂಷನ್ ಜಾಸ್ತಿ ಆಗಿ ಏನಾಗುತ್ತೆ, ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಹಾಗಿದ್ರೆ ಇಲ್ಲಿ ಮತ್ಯಾವ್ದಾದ್ರು ಏನು ಪ್ಯಾಟರ್ನ್ ಇದೆಯಾ, ಅಪ್ಲೈ ಆಗುತ್ತಾ ಮತ್ತೆ ಬೇರೆ ಯಾವ್ದಾದ್ರು ಪ್ಯಾಟರ್ನ್ ಅಂತ ಚೆಕ್ ಮಾಡೋಣ. ನೋಡಿ, ಹಾ ನೋಡ್ಕೊಳ್ಳಿ. ಈಗ ಕ್ಯಾಲ್ಕತ್ತಾದಲ್ಲಿ ಏನಾಗಿದೆ ಅಂತ ಕೇಳಿದ್ರೆ, ಸಿ ಇಲ್ಲಿ ಬಂದಿದೆ, ಎ ಇಲ್ಲಿ ಬಂದಿದೆ, ಎಲ್ ಇಲ್ಲಿ ಬಂದಿದೆ, ಸಿ ಇದೆ. ಓಕೆ, ಆದ್ರೆ ನಮಗಿಲ್ಲಿ ಎರಡು ಅಕ್ಷರಗಳನ್ನ ಮಾಡೋದಕ್ಕೆ ಆಗೋದಿಲ್ಲ. ಹೌದಾ ಅಲ್ವಾ? ಕರೆಕ್ಟಾ? ಆದ್ರೂ ಇನ್ನೊಂದು ಪ್ಯಾಟರ್ನ್ ಅನ್ನ ಮಾಡಿ ನೋಡೋಣ. 4 ಅಕ್ಷರಗಳನ್ನ ಏನಾದ್ರು ಹಿಡ್ಕೊಂಡು ನೋಡೋಣ. ಹಾ, 4 ಅಕ್ಷರ ಹಿಡಿದಾಗ ಏನಾಯ್ತು, ಒಳಗಡೆ ಇರ್ತಕ್ಕಂತ 2 ಅಕ್ಷರಗಳು ಹೊರಗಡೆ ಬರ್ತವೆ, ಹೊರಗಡೆ ಇರ್ತಕ್ಕಂತ 2 ಅಕ್ಷರಗಳು ಒಳಗಡೆ ಬರ್ತವೆ. ಹೌದಾ ಅಲ್ವಾ? ಎಸ್. ಅದೇ ರೀತಿ ಏನಾದ್ರು ಮಾಡ್ಬೋದಾ? ಇಲ್ಲೂ ಇದೆ, ಟಿ ಹೊರಗಡೆ ಬಂದಿದಾವೆ, ಯು ಮತ್ತೆ ಎಗಳು ಏನಾಗಿದಾವೆ, ಒಳಗಡೆ ಬಂದಿದಾವೆ. ಎಸ್. ಹಾ, ಓಕೆ, ನಾವು ಅದನ್ನೇ ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಓಕೆ, 4 ಅಕ್ಷರಗಳನ್ನ ಹಿಡಿದ್ರೂ ಸಹ ನಮಗ್ ಕೊನೆಗೆ ಒಂದ್ ಉಳಿಯುತ್ತೆ, ಅಥವಾ ಎರಡು ಅಕ್ಷರಗಳನ್ನ ಹಿಡಿದ್ರೂ ಸಹ ನಮಗೆ ಕೊನೆಗೆ ಒಂದ್ ಉಳಿಯುತ್ತೆ. ಓಕೆ, ನೋಡೋಣ. ಆದ್ರೂ ಏನ್ ಮಾಡೋಣ, ಸೇಮ್ ಪ್ಯಾಟರ್ನ್ ಅನ್ನ ನಾವು ಅಪ್ಲೈ ಮಾಡೋಣ. ಇಲ್ಲಿ ಏನಾಗುತ್ತೆ, KA ಇರೋದು AK ಆಗುತ್ತೆ, RN ಇರೋದು NR ಆಗುತ್ತೆ, AT ಇರೋದು TA ಆಗುತ್ತೆ, AK ಇರೋದು KA ಆಗುತ್ತೆ. ನೀವು 4 ಹಿಡ್ಕೊಂಡ್ ಮಾಡಿದ್ರು ಸಹ ಏನಾಯ್ತು, ಇಲ್ಲಿ ಒಳಗಡೆ ಇರ್ತಕ್ಕಂತ 2 ಅಕ್ಷರಗಳು ಹೊರಗಡೆ ಬಂದ್ವು, ಹೊರಗಡೆ ಇರ್ತಕ್ಕಂತ 2 ಅಕ್ಷರಗಳು ಒಳಗೆ ಬಂದ್ವು, ಅಥವಾ ಎರಡು ಹಿಡಿದ್ರು ಸಹ ಸೇಮ್ ಪ್ಯಾಟರ್ನ್ ಅನ್ನ ನಾವಿಲ್ಲಿ ಫಾಲೋ ಮಾಡಿದೀವಿ. ಕರೆಕ್ಟಾ?
ಎಸ್, ಅರ್ಥ ಆಯ್ತಲ್ಲ. ಓಕೆ, ಈ ಕೊನೆಗೆ ಒಂದೇ ಅಕ್ಷರ ಉಳ್ಕೊಂಡಿದೆ, ಅದನ್ನ ಅದೇ ರೀತಿ ಇಡೀ ಪ್ರಾಬ್ಲಮ್ ಇಲ್ಲ. ಯಾಕೆ ಅಂತ ಕೇಳಿದ್ರೆ ನಮಗೆ ಅದ್ರ ಜೊತೆ ಇರ್ತಕ್ಕಂತ ಇನ್ನೊಂದು ಅಕ್ಷರ ಇಲ್ಲ. ಹಾಗಿದ್ರೆ ಆಪ್ಷನ್ ಅಲ್ಲಿ ಚೆಕ್ ಮಾಡಿ ನೋಡೋಣ, AKNR ಅಂತ ಯಾವ್ದಾದ್ರು ಇದೆಯಾ? AKNR, ಓಕೆ ಇದೆ. AKAN, ಓಕೆ ಇಲ್ಲ. AKNR ಇದನ್ನ ಮುಂದೆ ಚೆಕ್ ಮಾಡಿ, 4 ಅಕ್ಷರ ಆದ್ಮೇಲೆ TAKA. TAKA, ಎಸ್ ಇದೆ. TAKA, ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಅರ್ಥ ಆಯ್ತಾ? ಯಾವ ರೀತಿಯಾಗಿ ನಾವು ಪ್ಯಾಟರ್ನ್ ಅನ್ನ ಫೈಂಡ್ ಔಟ್ ಮಾಡೋದು, ರಿಕಗ್ನೈಸ್ ಮಾಡೋದು ಇದೆಯಲ್ಲ, ಅದು ಇಂಪಾರ್ಟೆಂಟ್ ಆಗುತ್ತೆ. ಲೆವೆಲ್ 2 ನೋಡಿ, ಕ್ವಶನ್ಸ್ ಗಳನ್ನ ನೋಡ್ತಾ ಹೋದ್ರೆ ಅಯ್ಯೋ ಇಷ್ಟೊಂದು ಈಸಿ ಕ್ವಶನ್ಸ್ ಗಳಿದಾವೆ ಮೇಡಮ್, ಇದನ್ನ ಲೆವೆಲ್ 2 ಅಂತ ಯಾಕೆ ಇಟ್ಟಿದ್ದೀರಿ ಅಂತ ಕೇಳಬಹುದು ನೀವು. ಇದೇ ಕಾರಣಕ್ಕೋಸ್ಕರ ಇದನ್ನ ಲೆವೆಲ್ 2 ಅಂತ ಇಟ್ಟಿದ್ದಾರೆ. ಕರೆಕ್ಟ್ ಆಯ್ತಲ್ಲ. ಸೊ ಕರ್ನಾಟಕ ಯಾವ ರೀತಿಯಾಗಿ ನಾವು ಬರದ್ವಿ, ಅಲ್ಲಿ ಅಡಗಿರ್ತಕ್ಕಂತ ಪ್ಯಾಟರ್ನ್ ಕೋಡ್ ವರ್ಡ್ ಏನಿದೆ ಅದನ್ನ ಹುಡುಕೊಂಡು ಮಾಡುವಂತದ್ದೇ ನಮ್ಮ ಬುದ್ಧಿಗೆ ಇರ್ತಕ್ಕಂತ ಒಂದು ಚಾಲೆಂಜ್. ಎಸ್ ಆರ್ ನೋ? ಓಕೆ, ಅರ್ಥ ಆಯ್ತು ಅನ್ಕೊಳ್ತೀನಿ ಈ ಕ್ವಶನ್. ಹಾಗಿದ್ರೆ ಇಲ್ಲಿ ಇನ್ನೊಂದು ಕ್ವಶನ್ ಅನ್ನ ಅದೇ ರೀತಿ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ಬೇರೆ ತರ ಇದೆಯಾ ಅಥವಾ ಅದೇ ರೀತಿ ಇದೆಯಾ ಅಂತ ನೋಡೋಣ. ಒಂದು ಕೋಡ್ ನಲ್ಲಿ ಮದರ್ ಅಂತ ಇದೆ ಪದ, ಅದನ್ನ ಆನ್ ಹರ್ಫ್ ಅಂತ ಬರ್ದಿದ್ದಾರೆ. ಬರ್ಕೊಳ್ಳಿ ಇದನ್ನ. MOTHER, ಮದರ್ ಅಂತ ಇದೆ. ಇದನ್ನ ಏನಂತ ಬರ್ದಿದ್ದಾರೆ? ಆನ್ HURF ಅಂತ ಬರ್ದಿದ್ದಾರೆ. ಓಕೆ, ನಮಗ್ ಕೇಳಿರೋ ಕ್ವಶನ್ ಯಾವುದು? ಆನ್ಸರ್. ಆನ್ಸರ್ ಪದವನ್ನೇ ನಾವು ಆನ್ಸರ್ ಮಾಡ್ಬೇಕಿಲ್ಲಿ. ಆನ್ಸರ್ ಅನ್ನುವಂತ ಪದ ಇದೆ. ಓಕೆ, ಇಲ್ಲಿ ನೋಡಿ, O ಇಲ್ಲಿ ಬಂದಿದೆ, H ಇಲ್ಲಿ ಬಂದಿದೆ, R ಇಲ್ಲಿ ಬಂದಿದೆ, ಹೌದಲ್ವಾ? ಎಂ ಏನಾಗಿದೆ ಇಲ್ಲಿ? ಎಂ ಇರೋದು ಎನ್ ಆಗಿದೆ, ಅಂದ್ರೆ ಒಂದು ಸ್ಥಾನ ಮುಂದಕ್ಕೆ ಹೋಗಿ ಬಂದಿದೆ, ಹೌದಲ್ವಾ? ನೋಡಿದ ತಕ್ಷಣ ಗೊತ್ತಾಯ್ತು ನಮಗೆ. ಅದೇ ರೀತಿ ಟಿ ನೋಡಿ, ಟಿ ಸಹ ಒಂದು ಸ್ಥಾನ ಮುಂದಕ್ಕೆ ಹೋಗಿ ಯು ಆಗಿ ಬಂದಿದೆ. ಇ ಸಹ ಒಂದು ಸ್ಥಾನಕ್ಕೆ ಮುಂದಕ್ಕೆ ಹೋಗಿ ಎಫ್ ಆಗಿ ಬಂದಿದೆ. ಸೊ ಪ್ಯಾಟರ್ನ್ ಏನ್ ಗೊತ್ತಾಯ್ತಾ ನಮಗೆ? ಎರಡೆರಡು ಅಕ್ಷರಗಳನ್ನ ಡಿವೈಡ್ ಮಾಡಿದ್ದಾರೆ, ಅದರಲ್ಲಿ ಎರಡನೇ ಅಕ್ಷರವನ್ನ ಆಸ್ ಇಟ್ ಈಸ್ ಸೇಮ್ ತಗೊಂಡು ಕಾಪಿ ಮಾಡಿದ್ದಾರೆ. ಆದ್ರೆ ಎಡಗಡೆ ಇರ್ತಕ್ಕಂತ ಮೊದಲ ಅಕ್ಷರಗಳನ್ನ ಏನ್ ಮಾಡಿದ್ದಾರೆ ಅವರು? ಒಂದು ಸ್ಥಾನ ಮುಂದೆ ಮಾಡ್ಕೊಂಡು ತಗೊಂಡ್ ಬರ್ದಿದ್ದಾರೆ. ಅದೇ ರೀತಿ ನಾವ್ ಇಲ್ಲಿ ಏನ್ ಮಾಡ್ತಾ ಹೋಗೋಣ, ಬರಿತಾ ಹೋಗೋಣ. ಎಸ್ ನೋಡಿ, ಇಲ್ಲೂ ಸಹ 6 ಅಕ್ಷರಗಳಿದಾವೆ, ಇಲ್ಲೂ ಸಹ 6 ಅಕ್ಷರಗಳಿದಾವೆ. ಸೊ ನಾವು ಎರಡೆರಡಾಗಿ ಡಿವೈಡ್ ಮಾಡ್ಕೊಳ್ಬಹುದು. ಅವ್ರು ಏನ್ ಮಾಡಿದ್ದಾರೆ? ಎರಡನೇ ಅಕ್ಷರಗಳನ್ನ, ಪ್ರತಿ ಗುಂಪಿನಲ್ಲಿ ಇರ್ತಕ್ಕಂತ ಎರಡನೇ ಅಕ್ಷರಗಳನ್ನ ಆಸ್ ಇಟ್ ಈಸ್ ಬರ್ಕೊಂಡಿದ್ದಾರೆ. ನಾವು ಅದನ್ನೇ ಮಾಡೋಣ. NWR. ಎ ಇರೋದನ್ನ ಏನ್ ಮಾಡಿದಾರೆ ಅವರು? ಒಂದು ಸ್ಥಾನ ಮುಂದಕ್ಕೆ ಮಾಡಿ ಬರ್ಕೊಂಡಿದ್ದಾರೆ, ದಟ್ ಈಸ್ ಬಿ ಅಂತ ಆಗುತ್ತೆ. ಎಸ್ ಇರೋದು ಟಿ ಅಂತ ಆಗುತ್ತೆ, ಇ ಇರೋದು ಎಫ್ ಅಂತ ಆಗುತ್ತೆ. ತುಂಬಾ ಈಸಿ ಇತ್ತಲ್ವಾ? NB ನೋಡಿ, ಎಲ್ಲಿದೆ NB? ಓಕೆ, 3 ಆಪ್ಷನ್ ಇದಾವೆ. ಕೊನೆದ್ ನೋಡಿ, RF ಎಲ್ಲಿದೆ? RF ನೋಡಿ, RF ಇರೋದು ಆಪ್ಷನ್ ಡಿ ಮಾತ್ರ. NBWTRF. ಸೊ ಆಪ್ಷನ್ ಡಿ ಏನಾಯ್ತು ನಿಮ್ಗೆ ಇಲ್ಲಿ? ಕರೆಕ್ಟ್ ಆಯ್ತು. ನೋಡಿ, ಪ್ಯಾಟರ್ನ್ ಪಟ್ ಅಂತ ಗುರ್ತಾದ್ಮೇಲೆ ಆನ್ಸರ್ ಮಾಡೋದು ತುಂಬಾ ಈಸಿ. ಆದ್ರೆ ಪ್ಯಾಟರ್ನ್ ಕಂಡು ಹಿಡಿಯೋದಿದೆಯಲ್ಲ, ಅಲ್ಲೇ ನೀವು ಬುದ್ಧಿಯನ್ನ, ಚಾಣಕ್ಯತೆಯನ್ನ ತೋರಿಸ್ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಸೊ ಇವತ್ತು ನಾವು ಲೆವೆಲ್ 2 ಕ್ವಶನ್ಸ್ ಗಳಲ್ಲಿ ಒಂದು ಸುಮಾರು 10 ಕ್ವಶನ್ಸ್ ಗಳನ್ನ ನೋಡಿದೀವಿ. ಸೊ ನಿಮ್ಗೆಲ್ಲ ಅರ್ಥ ಆಗಿದೆ ಅನ್ಕೊಳ್ತೀನಿ. ನನ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರ್ಬೇಕಾದ್ರೆ ಏನ್ ಮಾಡ್ತೀನಿ ನಾನು, ಇದಕ್ಕಿನ್ನ ಸ್ವಲ್ಪ ಹೈ ಇರ್ತಕ್ಕಂಥದ್ದು. ಹೈ ಅಂದ್ರೆ ಏನು? ಅದ್ರಲ್ಲಿ ಏನಾಗಿರುತ್ತೆ, ಮತ್ತೆ ಶಫಲ್ ಮಾಡಿ ಟ್ವಿಸ್ಟ್ ಮಾಡಿರ್ತಾರೆ ಅಂತ ಕ್ವಶನ್ಸ್ ಗಳನ್ನ ಲೆವೆಲ್ 3 ಕ್ವಶನ್ಸ್ ಅಂತ ನಾನು ತಗೊಂಡ್ ಬರ್ತೀನಿ. ಅದ್ರಲ್ಲೂ ಸಹ ಒಂದು 8-10 ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ ಈ ಚಾಪ್ಟರ್ ಅನ್ನ ಕ್ಲೋಸ್ ಮಾಡೋಣ, ಮತ್ತೆ ಮುಂದೆ ಚಾಪ್ಟರ್ ಗಳಿಗೆ ಹೆಜ್ಜೆ ಇಡ್ತಾ ಹೋಗೋಣ, ಹೌದಲ್ವಾ? ಸೊ ಎಲ್ರಿಗೂ ನನ್ ಕಡೆಯಿಂದ ವಿನಂತಿ ಏನು ಅಂತ ಕೇಳಿದ್ರೆ, ಯಾರ್ಯಾರಿಗೆ ಚಾಪ್ಟರ್ ವೈಸ್ ಬೇಕು ಅಥವಾ ಇನ್ನು ಉಳಿದವರಿಗೆ ಯಾರ್ಯಾರಿಗೆ MCQs ರ್ಯಾಂಡಮ್ ಆಗಿ ಕ್ವಶನ್ಸ್ ಗಳು ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ರೀತಿ ನಿಮಗೆ ಕ್ಲಾಸಸ್ ಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ, ಹೌದಲ್ವಾ? ಓಕೆ, ನಮ್ಮ ಅನನ್ಯ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಅನ್ನ ಎಲ್ರಿಗೂ ಶೇರ್ ಮಾಡಿ. ಈಗ ಸದ್ಯದಲ್ಲೇ ಹೊಸದಾಗಿ ಸ್ಟಾರ್ಟ್ ಆಗಿರೋದ್ರಿಂದ ನಿಮ್ಮ ಸಹಕಾರ, ನಿಮ್ಮ ಸಹಾಯ ನನಗೆ ಬೇಕಾಗಿರೋದ್ರಿಂದ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಮ್ಮ ಅನನ್ಯ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಅನ್ನ ಏನ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ, ಯಾವಾಗ ಕ್ಲಾಸ್ ಇರ್ತವೆ ಅಂತ ನಿಮಗೆ ನೋಟಿಫಿಕೇಶನ್ ಗಳು ಬರ್ತಾ ಹೋಗ್ತವೆ. ಎಸ್, ತುಂಬಾ ಧನ್ಯವಾದಗಳು ನನ್ನ ಕ್ಲಾಸಸ್ ಗಳನ್ನ ನೋಡಿರೋದಕ್ಕೆ. ಸೊ ಎವ್ರಿವನ್, ಬೈ ಬೈ, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಈವ್ನಿಂಗ್ ಎಲ್ರಿಗೂ.